ನಿದ್ರಿ ಆರಾಮದಿಂದ ಶರೀರದೊಳಗಿನ ಜಾಡ್ಯ ಹುಚ್ಚು ಹೋಗ್ಕತಿವೋ, ಏನು ವಿಷಯ ಭೋಗದಿಂದ ಶರೀರದನ್ನ ಜಡ್ಡು ಹೋಗ್ಕತಿವೋ. ಹೆಣ್ಣು ಗಂಡು ಕುಸ್ತಿ ಹೊಡೆದ್ರೆ, ಹೋಳಿಗೆ ಕಡುಬು ಹೊಡೆದ್ರೆ, ಸಿನಿಮಾ ನಾಟಕ ನೋಡಿದ್ರೆ, ಪದ ಹಾಡಿದ್ರೆ, ಪೆಟ್ಟಿಗೆ ಬಾರಿಸಿದ್ರೆ ಜಡ್ಡು ಬರ್ತೈತೇನ? ಎಲ್ಲಾರ ಕಂಡೀರೇನ ವಿಷಯ ಭೋಗದಿಂದ ಜಡ್ಡು ಕಡಿಮೆ ಆಗೋದನ್ನ? ರೆಸ್ಟ್ ತಗೋಬೇಕಪ್ಪ ನೀ ಅಂತಾರೆ. ಹೌದಿಲ್ಲ? ಎದ್ರ ಬಗ್ಗೆ? ಒಟ್ಟ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡವನು. ಮನೋ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಮಾಡಿದ್ರೆ ನಿನ್ನ ಶರೀರ ಸುಧಾರಿಸ್ತೈತಿ, ಮನಸ್ಸು ಸುಧಾರಿಸ್ತೈತಿ. ಬರೀ ಅದ ವ್ಯಸನ ಮಾಡಿ 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 ಅದು ಬೇಕನ್ನಿಸ್ತೈತಿ, ಅದನ್ನ ಮಾಡಕ್ ಕುಂದಿರ್ತಿ. ಅಂತ ವಾತಾವರಣದಿಂದ ದೂರ ಇರು. ಮತ್ತೆ ಯಾಕೆ ಇಲ್ಲಿ ಬಂದ ಕೂಲಿ ಆರಾಮಕೈತಿ ಅಂತಂದ್ರೆ ಎಲ್ಲ ಗದ್ಲು ಬಂದಾಗ್ಬಿಡ್ತೈತಿ. ಅದು ವ್ಯಾಪಾರ ಬಂದಾಗ್ಬಿಡ್ತೈತಿಲ್ಲ. ಮನೋ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಾಕೈತಿ ಅಂದ್ರೆ ಆಟೋಮೆಟಿಕ್ ತಾನ ಮನಸ್ಸನ್ನು ಸುಧಾರಿಸ್ತೈತಿ, ಶರೀರನೂ ಸುಧಾರಿಸ್ತೈತಿ. ಅದನ್ನ ಮಾಡ್ಕೊಂತ ಹೋದ ಅಂದ್ರೆ ಬರೀ ಅದ ವ್ಯಾಪಾರ ಮಾಡಿ ಶರೀರನು ಕೆಟ್ಟ ಹೋಗೈತಿ, ಮನಸ್ಸು ಕೆಟ್ಟ ಹೋಗೈತಿ. ನಿನಗೆ ಆರಾಮ ಬೇಕಾಗಿತ್ತಂದ್ರೆ ಅದನ್ನ ಬಿಡ, ಅದನ್ನ ವಿಷಯದ ಗೊಡವಿ ಕೈ ಬಿಡಂದ್ರಿಲ್ಲ. ಬಿಡ. ಅದಕ್ಕಾಗಿ ಹುಟ್ಟೇವ್ ನಾವು. ಯಾಕೆ ಘಾಸಿ ಅಕ್ಕಿ ಕೆಲಸಿದ್ದ ಅದ್ರ ಬೆನ್ನ, ಅದ್ರ ಸುಳಿಗೆ ಸಿಲಿಕೆ. ಅದ್ರ ಸುಳಿಗೆ ಸಿಲುಕಿದ ಮ್ಯಾಗ ತೀರ್ತಿ. ಬರಕ್ಕೇನಿ ಸಮಾಧಾನ ಶಾಂತಿಯಿಂದ ಇರಕಾಕತ್ತೇನೆ. ವಿಷಯದ ಗದ್ದಲಕ್ಕೆ ಬಿದ್ದೆ ಅಂದ್ರೆ ಅದಕ್ಕೆ ಸರಿ ಹಿಂದಕ್ಕಂತ. ಏನ್ ಸುಖಿಗಳಾದವರೆಲ್ಲ ಅದರಿಂದ ಹಿಂದಕ್ಕೆ ಸರ ಸುಖ ಹೊಂದಿದ್ರಿಲ್ಲ, ಅದ್ರ ಗೊಡವಿ ಕೈ ಬಿಟ್ಟಿರಲಿಲ್ಲ, ವಿಷಯದ ಗೊಡವಿ. ಬಿಡ, ಹುಟ್ಟಿ ಬಂದೆವು ಅದಕ್ಕಾಗಿ ಹುಟ್ಟಿ ಬಂದೆವು, ಅದನ್ನ ಮಾಡೋದಿಲ್ಲ, ಅದನ್ನ ಹಿಡಿದು ಹಿಡ್ದೆ ಅಲ್ಲಿಗೆ ಏನಾಗೈತೆ ನೋಡ್ಕೋ. ಅದನ್ನೇ ಬರ ನಿನಗೆ ಬೇಕಾದದ್ದು ಅದು ಕೊಟ್ಟತೆ ಹೆಂಗ ನೋಡ್ಕೊ. ಈ ವ್ಯಾವಹಾರಿಕ ಎಚ್ಚರಿಕೆ ಚಿಂತೆ ಕಳೆದಿದ್ರೆ ಅವ ವಿದ್ವಾನ. ಅವಂಗ ಶನೆ ಅಂತಾರೆ. ಚಿಂತೆಯಾಗಿ ಒದ್ದಾಡೋದು ಶನೆತನನು, ಚಿಂತೆ ಕಳ್ಕೊಂಡ ಇರೋದ ಶನೆತನನು. ಶಾನೆ ಆದ್ರೆ ನಿನಗೆ ಅದು ಚಿಂತೆ ಇರಬಾರ್ದು. ಮೊದಲು ಭಾಳ ಶಾನೆ ರೀ ಅವನು. ಭಾಳ ಶಾನೆ ಆದ್ರೆ ನಿಧಿ ಸುಧಾರ್ತದಲ್ಲ. ಅದಕ್ಕೆ ಬರೇ ಗೇಣಿಕೆ ಹಾಕ್ತೈತಿ, ಏನು ಮಾಡಲಿ ಏನು ಬಿಡ್ಲಿ ಅಂತ ಬರೇ ಇದ ಹಪ್ಪಾಪಿನ. ಏನು ಮಾಡೋದು ನೀನು ಶಾನೆತನ? ಶಾಸ್ತ್ರ ಹೇಳ್ತೀವಿ, ಕೇಳ್ತೀವಿ, ಕಲಿಸ್ತೀವಿ, ಕಲಿತೀವಿ, ಅದರಿಂದ ಏನಾಗೈತಿ ನೋಡ್ಕೊಳ್ಳಿ. ಸಮಾಧಾನ ಶಾಂತಿ ಐತೇನೆ? ಚಿಂತೆ ಕಳ್ಕೊಂಡು ಒಂದು ಒಪ್ಪತ್ತರ ಆರಾಮದಿಯ? ನೆಮ್ಮದಿಯಿಂದ ಇರಕಾಗೈತೇನೆ? ಹೇಳಕಷ್ಟ ಕೇಳಕಷ್ಟ ಆಗೈತಿ ಇದು. ಚಿಂತೆ ಹತ್ತದೇ ಇರ್ತಕ್ಕಂಥ ಸ್ಥಾನದೊಳಗೆ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಚಿಂತೆ ಹತ್ತದೇ ಇರ್ತಕ್ಕಂಥ ಸ್ಥಾನ ಯಾವುದು ಅಂದ್ರೆ ತನ್ನ ಸ್ವರೂಪ, ತನ್ನೊಳಗ ಐತದ. ಚಿಂತೆಗಳೆಲ್ಲ ಕಡೆದು ಹೋಗಿ ಮನಸ್ಸಿಗೆ ವಿಶ್ರಾಂತಿಯಾಗುವಂತ ಪರಬ್ರಹ್ಮ ಸ್ಥಿತಿ ಅದು ತನ್ನೊಳಗದ. ಅದನ್ನು ನಾವು ವಿವೇಕದಿಂದ ನಾವು ಅದನ್ನು ಜಾಗೃತಗೊಳಿಸ, ಅಲ್ಲೇ ಮನಸ್ಸನ್ನು ನಿಲ್ಲಿಸ್ಬೇಕು. ಎಲ್ಲರೂ ಅದನ್ನ ಮಾಡಿದ್ರಿಲ್ಲ. ಋಷಿಗಳಾದವರೆಲ್ಲ, ಸುಖಿಗಳಾದವರೆಲ್ಲ ಅದನ್ನ ಮಾಡಿದ್ರು. ಚಿಂತೆ ಹತ್ತದೇ ಇರ್ತಕ್ಕಂಥ ಸ್ಥಾನದಾಗ ಮನಸ್ಸನ್ನು ನಿಲ್ಲಿಸಿದ್ರು. ತನ್ನ ಸ್ಥಾನ ಬಿಟ್ಟ ಪಲ್ಲಟ, ಸ್ಥಾನ ಪಲ್ಲಟ ಆತಂದ್ರೆ ಚಿಂತೆ ಚಾಲು ಆಯ್ತು ನೋಡ್ರಿ. ಸ್ವಸ್ಥಾನ ಅಂದ್ರೆ ತನ್ನ ಮೂಲ ಸ್ವರೂಪದ ಸ್ಥಾನ. ಸ್ವಸ್ಥಾನದಾಗಿದ್ದಾಗ ನೀ ಸ್ವಸ್ಥ, ಅದನ್ನು ಬಿಟ್ಟೆ ಅಂದ್ರೆ ಅಸ್ವಸ್ಥನ.
ಸ್ವಸ್ತಿದ್ದೀರಾ ಅಂತ ಕೇಳ್ತಾರೆ ಕೆಲವರು ಬ್ರಾಹ್ಮಣ ಇದ್ರೊಳಗೆ. ನಾವು ಆರಾಮಿದ್ದೀರಾ ನಾವು ಸ್ವಸ್ತಿದ್ದೀರಾ? ಸ್ವಸ್ಥ ಸ್ವಸ್ಮಿನ್ ತಿಷ್ಠತಿ ಇತಿ ಸ್ವಸ್ಥ. ಸ್ವರೂಪದಲ್ಲಿ ಮನಸ್ಸನ್ನ ಯಾವ ನೆಲೆಯ ನಿಲ್ಲಿಸಿರ್ತಾನ ನಾವು ಸ್ವಸ್ಥ. ಅದೇ ನಾವು ನೆನಪಿದ್ದಂದು ಕೊಡ್ತಾರ ಅವರು. ಆರಾಮಿನ ಭಾವದಾಗದೀವೋ ಏನು ಮತ್ತೆ ಅದ್ರದಾರ ನೆನಪಿನಾಗಿದೀವೋ ಅಂತ. ನುಡಿಯೊಳಗೆ ನಾವು ಕೇಳ್ತೀವಿ ಆರಾಮದೀರ ಅಂತ. ಆರಾಮಿರುದ ಇದೆಲ್ಲಾರ ಆರಾಮಿನ ನೆನಪು ಮಾಡ್ರಿ ಆರಾಮ್ ಅಂತ ಏನಾರು ನೆನಪು ಮಾಡ್ರಿ ಆರಾಮ್ ಇರ್ತೈತೇನ? ನಾವು ವಿಷಯಗಳ ನೆನಪಿನಾಗಿದೆ ಒಂದಿಂದ ಆರಾಮ್ ಇರ್ತೀವಿ ನಾವು. ವಿಷಯಗಳ ನೆನಪು ಕೈ ಬಿಟ್ಟಾಗ ಆರಾಮ. ವಿಷಯಗಳನ್ನ ಹಿಡ್ಕೊಂಡು ಅದನ್ನ ನೆನಪಿನಾಗಿದ್ದಾಗ ಆರಾಮ ಇರಕ್ಕೆ ಸಾಧ್ಯ ಐತೆ ನಾವು? ತೊರೆ ವಿಷಯವನ್ನು ತೊರೆದು ನಿರ್ವಿಷಯದೊಳು ಕರಿಗೊಂಡು ನಿಲೆ ನೀನೇ ಸುಖಿಯಪ್ಪಿ ಅಂತ. ರೂಢಿಯೊಳಗೆ ಪ್ರಶ್ನೆ ಬಂದದ್ ನೋಡ್ರಿ ನಮ್ಮ ಭಾರತೀಯ ಸಂಸ್ಕೃತಿ ಆರಾಮದಿರಿ ಅಂತ. ಅಂದ್ರೆ ಇವನ್ನೆಲ್ಲ ಮಾಡಿ ಆರಾಮದಿರಿ ಅಂತ ಪ್ರಶ್ನೆ ಮಾಡ್ತಾರ ಅವ್ರು. ಎಲ್ಲಿ ಆರಾಮು ಯಪ್ಪ ನಿಧಿ ಹತ್ಯಾಗ ಆರಾಮ ಅಂತ. ಆರಾಮ್ ಇರ್ಬೇಕಂತ ಮಾಡಿದಿ ಇವನ್ನೆಲ್ಲ. ಅದಲ್ಲ ಏನೆಲ್ಲ ಮಾಡೋದೆಲ್ಲ ಆರಾಮ್ ಇರ್ಬೇಕಂತ ಮಾಡಾಕತಿ. ಆರಾಮದಿಯಾ? ಸಾಲ ಮಾಡೋದು, ಗಳಿಕೆ ಮಾಡೋದು, ಮಕ್ಕಳನ್ನ ಹಿಡಿಯೋದು, ಯಾಕ್ರಿ ಗಂಡನ ಆಗೋದು, ಹೆಂಡತಿ ಆಗೋದು, ನೌಕರಿ ಹಿಡಿಯೋದು, ಉಣ್ಣೋದು, ತಿನ್ನೋದು, ಇಂದ್ರಿಯಗಳ ಮಜಾ ಮಾಡೋದು, ಆರಾಮ್ ಇರ್ಬೇಕಂತ ಇಷ್ಟೆಲ್ಲ ಮಾಡಿ ಆರಾಮದಿಯಾ? ನಾವು ಏನ್ ಮಾಡಾಕತ್ತೀವಿ ಅದರಿಂದ ಏನಾಗೈತಿ ಅನ್ನೋದನ್ನ ಯಾರು ವಿಚಾರನ ಮಾಡೋದಿಲ್ಲ. ಒಳ್ಳೆ ನಿಂತು ನೋಡ್ಕೋದಿಲ್ಲ ನಾವು. ಹಂಗೆ ಕಣ್ಣು ಮುಚ್ಕೊಂಡು ಹೊಂಟು ಬಿಟ್ಟೇವೆ. ಅದು ಮುಂದೆ ಆರಾಮ್ ಸಿಗ್ತೈತೆ. ಆರಾಮ್ ಎಲ್ಲಿ ಸಿಗ್ಬೇಕು ನಿಮಗೆ? ಎಷ್ಟು ಜನ್ಮ ಹುಟ್ಟಿ ಬಂದು ಇದ ಕ್ರಮ ನೀವು ಮುಂದುವರ್ಸಿದ್ರು ನಿನಗೆ ಸುಖ ಶಾಂತಿ ಸಿಗುದಿಲ್ಲ. ಅನ್ಯ ವಸ್ತುಗಳನ್ನು ಅವಲಂಬಿಸಿಕೊಂಡು ಆರಾಮ್ ಇರ್ಬೇಕನ್ನೋ ಹುಚ್ಚು ಪ್ರಯತ್ನ ನಡೆಸೇವ್ ನಾವು. ಸಾಧ್ಯ ಐತೇನು? ಯಾರದಾರ ಹೇಳ್ರಿ ಆರಾಮ್ ಇದನ್ನ ಅವಲಂಬಿಸ್ಕೊಂಡು? ಶರೀರ ಅವಲಂಬಿಸ್ಕೊಂಡು ವಿಷಯ ವಸ್ತುಗಳನ್ನು ಅವಲಂಬಿಸ್ಕೊಂಡು ಸುಖ ಹೊಂದಬೇಕನ್ನೋ ಹುಚ್ಚು ಪ್ರಯತ್ನ ಬಿಡೋದನ್ನ. ಅದರಿಂದ ಹಿಂದಕ್ಕೆ ಸರ್ಕು. ಸುಖಿಗಳಾದವರೆಲ್ಲ ಅದರಿಂದ ವಿಮುಖ ಆದ್ರೆಲ್ಲ ಹಿಂದಕ್ಕೆ ಸರದ್ರಿಲ್ಲ ಅವ್ರು. ನೋಡ್ತೇವೆ ಮತ್ತು ನಾವು ಅದ್ರ ಬೆನ್ನು ಹತ್ತೋದು ಬಿಡೋದಿಲ್ಲ. ಅದ್ರ ಬೆನ್ನು ಹತ್ತಿದವ್ರು ಏನಾಗ್ಯಾರ ನೋಡ್ಕೋ. ಅದರಿಂದ ಹಿಂದಕ್ಕೆ ಸರದವ್ರು ಏನಾಗ್ಯಾರ ನೋಡ್ಕೋ. ಯಾವ್ದು ದಾರಿ, ಸುಖದ ದಾರಿ ಯಾವುದು, ದುಃಖದ ದಾರಿ ಯಾವುದು ನೋಡ್ಕೋ. ಈ ಕ್ರಮ ಮುಂದುವರ್ಸಿದ್ರ ವಿಷಯ ಸಂಗ್ರಹ ವಿಷಯ ಭೋಗ ಮಾಡ್ಕೊಂತ ಇದೇ ಕ್ರಮನ ಮುಂದುವರ್ಸಿದ್ರ ಸುಖದಿಂದ ಇರ್ಲಿಕ್ಕೆ ಸಾಧ್ಯ ಐತೋ ಹೆಂಗ? ಸುಖಿಗಳಾದವರೆಲ್ಲ ಅದರ ಬಡವಿ ಕೈ ಬಿಟ್ಟಿಲ್ಲ. ವಿಷಯ ಚಿಂತನ ವಿಷಯ ಭೋಗದ ವ್ಯವಹಾರ ಎಲ್ಲ ಕೈ ಬಿಟ್ಟ ಸುಖಿಗಳಾದವ್ರು. ಕಡಿಗೆ ಇಲ್ಲಿಗೆ ಬರ್ಬೇಕು. ನೀ ಕಡಿ ಬೇಕಾದಷ್ಟು ಜನ್ಮ ತಿರುಗಿ ತಿರ್ಗಾಕ ಹಸ್ತತಿಲ್ಲ. ಅದು ಜನ್ಮ ಜನ್ಮಾಂತರ ವಿಷಯದ ಆಶಾ. ಯಾಕೆ ನಾವು ತಿರ್ಗಾಕತ್ತೇವಿ? ಜನ್ಮಾಂತರ ಹುಟ್ಟು ಸಾವುಗಳಿಗೆ ಯಾಕೆ ಒಳಗಾಕತ್ತೇವೆ ಅಂದ್ರೆ ಅದ್ರ ಬೆನ್ನು ಹತ್ತೀವಿ. ವಿಷಯದಿಂದ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆ. ಇದು ಹೊಳಿ ಮಠ ಹಿಂಗ ಹೋಗುದು ನಮ್ಗೆ. ಎಂದಪ್ಪ ನೀವು ಶಾನೆ ಆಗುದು? ಇದರಿಂದ ವಿಮುಖ ಆಗುದು ಯಾವಾಗ? ಯಾವ ಶರೀರ ಧಾರಣ ಮಾಡಿದ್ರು ಇದನ್ನ ಮಾಡಿದೆ. ಹೌದಿಲ್ಲ? ಬಿಟ್ಟು ಬಂದಿದ್ದನ್ನ ಮಾಡಿದೆ. ಏನ್ ಮಾಡಿದಂಗಾಯ್ತು? ವ್ಯರ್ಥ ಆತಲ್ಲ ನಿನ್ನ ಜೀವ. ಈ ಮನುಷ್ಯನ ಜನ್ಮದಾಗ ಬಂದಾಗ ನಿಜವನ್ನ ತಿಳ್ಕೊಂಡು ಉಳ್ಕೊಳಕ್ ಬರ್ತೈತಿ ನೋಡ್ರಿ. ಅವಕಾಶ ಐತಿ, ಎಲ್ಲರಿಗೂ ಅವಕಾಶ ಐತಿ. ಮಾನವ ಮಾತ್ರಗೆಲ್ಲ ಇದರಿಂದ ಪಾರಾಗಲಿಕ್ಕೆ ಅವಕಾಶ ಐತಿ. ಹುಟ್ಟು ಸಾವುಗಳಿಂದ ಬಿಡುಗಡೆಯಾಗಿ ದುಃಖದಿಂದ ಬಿಡುಗಡೆ ಹೊಂದಲಿಕ್ಕೆ ಇದೊಂದು ಸದಾವಕಾಶ. ಅದಕ್ಕೆ ಅದರ ಲಾಭವನ್ನು ಮಾಡ್ಕೊಳಿಲ್ಲ ಅಂದ್ರೆ ನಿನಗ ಹಾನಿ ನೋಡ್ರಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮನುಷ್ಯನ ಜನ್ಮದ ಕೆಲಸ ಏನು ಅಂದ್ರೆ ದುಃಖದಿಂದ ಬಿಡುಗಡೆ ಹೊಂದುವುದು. ನಿಜವನ್ನ ತಿಳ್ಕೊಳ್ಳೋದು, ನಿಜ ಅಲ್ಲದನ್ನ ಕೈ ಬಿಡುವುದು ಮನುಷ್ಯ ಕುಲದ ಜನನದ ಲಾಭ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮಾಡಬೇಕಾದಂತ ಕರ್ತವ್ಯ ನಾವು. ಮತ್ತಟ್ಟು ನಾವು ಏನ್ ಮಾಡಾಕತ್ತೇವೆ? ಮತ್ತಟ್ಟು ದುಃಖದಾಗ ಬಿದ್ದು ಹೊಳ್ಳಾಡೋದು ವ್ಯವಹಾರ ಮಾಡಾಕತ್ತೇವೆ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಹಂಗ ಬಡ್ಕೋತೈತಿ. ಬಡ್ಕೊಂಡು ಏನ್ ಮಾಡಿದ್ದೀನಿ ನಾನು? ವಿಷಯದ ಸಂಪರ್ಕ ಭೋಗಕ್ಕೆ ಬಡ್ಕೊಂಡು ಸತ್ತು ಕೆರ್ಸಿದ್ದು. ಏನ್ ಮಾಡಿದ್ರೆ ನೆಮ್ಮದಿ ಐತಿ ನೋಡ್ಕೊ. ಇನ್ನ ಮಾಡ್ಬೇಕನ್ನೋದು ಅವನಕ್ಕಿಂತ ಹೆಚ್ಚಿಗೆ ನಾವು ಮಾಡ್ಬೇಕನ್ನೋದು. ಏನ್ ಮಾಡಿದ್ ನೋಡ್ಕೊ.
ಎಷ್ಟು ತಿಂದ್ರೆ, ಎಷ್ಟು ನೋಡಿದ್ರೆ, ಎಷ್ಟು ಮೂಸಿ ನೋಡಿದ್ರೆ, ಮುಟ್ಟಿದ್ರೆ ಸುಖ ಸಿಗ್ತೈತಿ ನಿನಗೆ. ವಿಷಯೇಂದ್ರ ಸಂಪರ್ಕ ಹೋಗದಾಗ ಮುನಿಗ್ಬಿಟ್ಟಿ, ಸುಖ ಸಿಗ್ತೈತೆ ಅಂತ. ಅದ್ರ ಪರಿಣಾಮ ಏನಾಯ್ತು ನೋಡು. ಏನ್ ಇದು ಹೊಳೆದ್ರೆ ಮುಗಿದು ಹೋಗ್ತೀನಿ ನಿನ್ನ ಕೆಲಸ. ಇದನ್ನ ವಿಚಾರ ಮಾಡ್ಕೊಂತ ಇದ್ರೆ ಹೊಳೆದ್ರೆ ಹೊಳೀತು, ಪಕ್ಕನೆ ಹೊಳೆದರೆ ಹೊಳೆಯಿತು, ಹೊಳೆಯದಿದ್ದರೆ ಇಲ್ಲ ಅಂದಾರ. ಹೇಳ್ಕೊಂತ ಕೇಳ್ಕೊಂತ ಇದ್ರೆ ಹೊಳಿವಲ್ದು, ಇನ್ನು ಬಿಟ್ಟರೆ ಹೊಳಿತೈತೆ ನಿನಗೆ. ಮೇಘ 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 ಇದ್ರ ವಿಚಾರ ಹೇಳ್ಕೊಂತ ಕೇಳ್ಕೊಂತ ಅನುಭವಿಗಳ ಮಾತು. ಜಾಗೃತ ಆಗ್ರಿಪ್ಪ, ಎಚ್ಚರ ಆಗ್ರಿ, ಬೀಳಬೇಡ್ರಿ ಇದ್ರ ಮತ್ತೆ ಅಜ್ಞಾನದೊಳಗೆ ಎಚ್ಚರಗೊಳಿಸ್ಕೊಂತ ಬಂದಾರ. ಅವ್ರು ಹೇಳಿದಂಥ ವಿಚಾರಗಳನ್ನ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡಿದಾಗ ಏನಾರ ಹೊಳೆದ್ರೆ ಹೊಳಿಬೇಕು, ಇಲ್ಲ ಅಂದ್ರೆ ಇಲ್ಲ. ಇಲ್ಲಿ ಒಳಗಿನ ವಾಸನೆಗಳು ಪ್ರಬಲ ಇದ್ವು ಅಂದ್ರೆ ಎಷ್ಟು ಹೇಳಿದ್ರು ಕೇಳಿದ್ರು ಹೊಳೆದು ಭಾಳ ಕಠಿಣ. ಏನ್ ಎಲ್ಲೋ ಪುಣ್ಯಾತ್ಮಗಳು ಹೊಳೆದ್ರೆ ಹೊಳಿಬೇಕಿದಂತ. ನಮ್ಮ ಕನಸಿನ ಚಿಂತೆ ನಮಗಿಲ್ಲದಂಗೆ ಆಗ್ಬೇಕಾಗಿತ್ತು, ಇನ್ನೊಬ್ಬರಿಗೆ ಇಲ್ಲದಂಗೆ ಆಗ್ಬೇಕಾಗಿತ್ತು, ನಮಗೆ ಇಲ್ಲದಂಗೆ ಆಗ್ಬೇಕಾಗಿತ್ತಿಲ್ಲ. ಅದಕ್ಕಾಗಿ ನಾವು ಪ್ರಯತ್ನ ಮಾಡ್ಬೇಕಿದ್ದ. ಕನಸಿನ ಚಿಂತೆ ಕಡಿಬೇಕಾದ್ರೆ ಏನು ಮಾಡ್ಬೇಕು? ಎಚ್ಚರಿಕೆಗೆ ಬರಬೇಕು. ಹೌದಿಲ್ಲ? ಎಚ್ಚರಿಕೆಗೆ ಬಂದಾಗ ಕನಸಿನ ಚಿಂತೆ ಕಡಿತೈತಿ. ಕನಸಿನಾಗಿದ್ದಾಗ ಕನಸಿನ ಚಿಂತೆ ಕಳ್ಕೊಂಡಿರಕ್ಕಾಗತ್ತೇನೆ? ಸ್ವರೂಪ ಜಾಗೃತಿಯನ್ನು ನಾವು ಹೊಂದಿದಾಗ, ಇದು ವ್ಯವಹಾರಿಕ ಎಚ್ಚರಿಕೆಯನ್ನು ಹೊಂದಿದಾಗ ಕನಸಿನ ಚಿಂತೆ ನಮಗೆ ಹೋಗ್ತೈತಿ. ಹೌದಿಲ್ಲ? ಈ ವ್ಯವಹಾರಿಕ ಎಚ್ಚರಿಕೆ ಚಿಂತೆ ಕಡಿಬೇಕಾದ್ರೆ ಸ್ವರೂಪದ ಎಚ್ಚರಿಕೆಯನ್ನು ನಾವು ಮಾಡ್ಕೋಬೇಕಾಗೈತಿ. ಅದಕ್ಕಾಗಿ ಪ್ರಯತ್ನ ಮಾಡೋರು ಇಲ್ಲಿದ್ದೀವಿ. ಸ್ವರೂಪದ ಎಚ್ಚರಿಕೆಯ ಬಗ್ಗೆ ನಿತ್ಯ ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸದ ಯಾರು ತೊಡಗಬೇಡ್ರಿ. ಮನಸ್ಸ ಅದರ ಅಭ್ಯಾಸದಾಗ ತೊಡಗಬೇಕು. ಸ್ವರೂಪ ಜಾಗೃತಿಯನ್ನು ಹೊಂದಬೇಕನ್ನೋ ಇಚ್ಛಾ ನಿನಗಿತ್ತಂದ್ರೆ ದೇವಿ ಶಕ್ತಿ ಅಂದ್ರೆ ಏನದು? ಕುರುಡಿ, ಅಜ್ಞಾನ. ಕುರುಡಿ ಉಪಾಸನೆ ಮಾಡಿದ್ರೆ ನೀವು ಕುರುಡಿ ಆಗ್ತೀರಿ ನೋಡ್ರಿ. ನಾವು ಹೇಳುವ ಮಾತು ಆಚಾರ್ಯದಂಗೆ ಆಕೈತಿ ನಿಮಗೆ. ಎಲ್ಲರೂ ಅದ್ರಾಗ ಸಿಕ್ಕೊಂಡು ಒದ್ದಾಡ್ಲಿಕ್ಕತ್ತೀರಿ. ಏನು ದೇವಿ ಪುರಾಣ ಹಚ್ಚಾನ, ದೇವಿ ಪೂಜೆ ಏನು ಮಾಡವ, ಅದನ್ನು ತಗೊಂಡು ಏನು ಮಾಡವ? ಅದರಿಂದ ಹೋಗ್ತೈತೆ ನೀನು ಅಜ್ಞಾನ. ಏನು ದಿನಾ ದೇವಿ ಪುರಾಣ, ಒಬ್ಬ ಇದ್ದ ಆಸ್ತಿ ಎಲ್ಲ ಮಾರೋ ಮಠ ಮಾರಿ ಹೋತಂತ, ಹಾಳಾಗಿ ಹೋತಂತ. ದಿನ ಪುರಾಣ ಹಚ್ಚೋದು, ದಿನ ಮತ್ತೆ ಬ್ಯಾಳಿಗೆ ಹಾಕಬೇಕಲ್ಲ. ಹಾಕಿದಾಗ ಮತ್ತೆ ಅದು ಏನಾಕೈತಿ ನೋಡ್ಬೇಕು ಅದನ್ನು ಮಾಡೋದ್ರಿಂದ. ಈ ಮಾಯಾಜಾಲದಿಂದ ಪಾರಾಗೋದು ಭಾಳ ಕಠಿಣ ಅದ ನೋಡ್ರಿ. ಏನ್ ಇದು ಯಾವಾಗಲೂ ಇದ್ದದ್ದಲ್ಲ. ಇದು ಮಾಯಾ ಅಧ್ಯಾಸ. ಇದು ಇದ್ದದ್ದ ಜರ ಆದ್ರೆ ಇದನ್ನು ಯಾವುದೇ ಜ್ಞಾನದಿಂದ ತೆಗೆದು ಹಾಕಕ್ಕೆ ಹಾಕಿದ್ದಿಲ್ಲ. ಯಾವುದು ಅನಾದಿ ಅನಂತ ಐತಿ ಅದು ಯಾವಾಗಲೂ ಇರುವಂತಹದ್ದು. ಆದ್ರೆ ಇದು ಮಾಯಾ ಅಜ್ಞಾನ ಅನಾದಿ ಅನಂತ ಅಲ್ಲ, ಆದಿ ಅಂತ್ಯ ಉಳುತ್ತದೆ. ಸ್ವರೂಪ ಜ್ಞಾನವನ್ನು ಮಾಡಿಕೊಂಡಾಗ ಇದಕ್ಕೆ ಅಸ್ತಿತ್ವನೇ ಇಲ್ಲ ಅನ್ನೋದು ಅನುಭವ ಬರ್ತದೆ. ಇದ್ದದ್ದಾಗಿದ್ರೆ ಯಾವಾಗಲೂ ಇರಬೇಕಾಗಿತ್ತು. ಹಗ್ಗದೊಳಗೆ ಹಾವು ಇದ್ದದ್ದಾಗಿದ್ರೆ ಹಗ್ಗ ತಿಳುವಳಿಕೆ ಮಾಡಿಕೊಂಡು ಇರಬೇಕಾಗಿತ್ತು. ಭ್ರಾಂತಿಯಿಂದ ತೋರೈತೆ ಅಲ್ಲಿ. ನಿಜವಾಗಿ ಹಗ್ಗ ತಿಳುವಳಿಕೆ ಮಾಡುವ ಹಾವು ಎಲ್ಲಿ ಹೋತು ಅಂದ್ರೆ ಹಗ್ಗನ ಆತು ಅಂತ. ಹಂಗೆ ನಿನ್ನಲ್ಲಿ ತೋರಿದಂತಹ ಈ ಜಗತ್ತು ಯಥಾರ್ಥ ನಿನ್ನ ಸ್ವರೂಪ ತಿಳುವಳಿಕೆ ಮಾಡ್ಕೊಂಡಾಗಿದ್ದು ಏನಾಯ್ತು ಅಂದ್ರೆ ಬ್ರಹ್ಮ ಸ್ವರೂಪನ ಆತು. ಭ್ರಾಂತಿಯಿಂದ ಅದ ಹಂಗೆ ತೋರಾಗ್ತಿತ್ತು. ವಿಪರೀತ ಭಾವನೆ. ವಸ್ತು ಇರುವುದೊಂದು, ಅದು ತೋರುವುದೊಂದು. ಅದಕ್ಕೆ ವಿವರ್ತ ಅಂತಾರೆ. ವಸ್ತು ಇರುವುದೊಂದು, ಅದು ತೋರುವುದು. ಏನು ತೋರುವುದು ಅದೇನು ಬದಲಾಗಿಲ್ಲ. ಹಗ್ಗ ಹಾವು ಕಂಡ್ರು ಹಗ್ಗೇನ ಹಾವು ಆಗಿಲ್ಲ, ಅದು ಬದಲಾವಣೆ ಆಗಿಲ್ಲ. ಇರುವಂಗೆ ಐತೆ ಅದು. ನಿನ್ನ ಭಾವದೊಳಗಾಗೈತೆ ಅದು. ಹಂಗೆ ನಿನ್ನ ಭಾವದೊಳಗಾಗೈತೆ. ಎಲ್ಲಿ ಆಗೈತೆ ನೋಡ್ಕೋ, ನಿನ್ನೊಳಗಾಗಿ ಭಾವದೊಳಗಾಗೈತೆ ಅದು.
ಅದಕ್ಕೆ ತಪ್ಪು ತಿಳುವಳಿಕೆಯಿಂದ ಅದು ಹಂಗಾಗಿ ಸರಿಯಾದ ತಿಳುವಳಿಕೆ ಮಾಡ್ಕೊಂಡಾಗ ಅದು ಹೋಗಿಬಿಡ್ತೈತಿ. ಹಂಗೆ ನಿನಗೆ ಬಂಧನ ಆಗಿದ್ದು ತಪ್ಪು ತಿಳುವಳಿಕೆಯಿಂದ ಆಗೈತಿ. ನಿನಗೆ ಬಂಧನಕ್ಕೆ ಹಾಕೋರು ಯಾರು? ನಿನಗೆ ಬಂಧನನ ಇಲ್ಲ ಅನ್ನೋದು ನಿನಗೆ ಹೊಳಿತೈತಿ ಸರಿಯಾದ ತಿಳುವಳಿಕೆಯನ್ನು ಮಾಡಿಕೊಂಡು. ಇದು ಇರೋ ಕಾಯಂ ಆಗಿದ್ರೆ ಬಂಧನನ ಜ್ಞಾನನ ಕಾಯಂ ಆಗಿದೆ. ಯಾವುದೇ ಜ್ಞಾನದಿಂದ ತೆಗೆದಾಕಿದ್ದಿಲ್ಲ. ತೋರಿದಂಗೆ ಆಗೈತಿ ನಿನಗೆ. ನಿಜವಾಗಿ ಇದ್ದದ್ದ ಜರ ಆಗಿದ್ರೆ ಇದ್ರ ಯಾವುದೇ ಜ್ಞಾನದಿಂದ ತೆಗೆದಾಕಿದ್ದಿಲ್ಲ. ನಿನ್ನ ಸ್ವರೂಪ ಜ್ಞಾನ ಮಾಡ್ಕೊಂಡಾಗ ಇದಕ್ಕೆ ಅಸ್ತಿತ್ವನ ಉಳಿದಿಲ್ಲ. ಶಾಸ್ತ್ರ ಏನು ಹೊಸದಾಗಿ ನಿಮ್ಮ ಇರುವ ನೆನಪಿಗೆ ತಂದು ಮಾಡಿ ಹೊಸದಾಗಿ ತಯಾರು ಮಾಡಿ ಕೊಡುದಿಲ್ಲ. ಅವು ನೆನಪಿಗೆ ತಂದು ಕೊಡ್ತಾವ ಅಷ್ಟೇ. ಇರುವನ್ನೇನು ಹೊಸದಾಗಿ ಮಾಡಿ ಕೊಡುದಿಲ್ಲ ಅವು. ಶಾಸ್ತ್ರಂ ಜ್ಞಾಪಕಾನಿ ನತು ಕಾರಕಾನಿ ಅಂತ. ಬಾಧ ಸಮಾನಾಧಿಕರಣ ದೃಷ್ಟಿಯಿಂದ ಎಲ್ಲವೂ ಬ್ರಹ್ಮ ಸ್ವರೂಪ ಅಂತ ಹೇಳಿದ್ದು. ಬಾಧಪಡಿಸಿ ಬ್ರಹ್ಮ ಇದ್ದಕ್ಕಿದ್ದಂಗೆ ಬ್ರಹ್ಮ ಅಲ್ಲ. ಹಾವು ಬಾಧಪಡಿಸಿ ಹಗ್ಗ. ಇದು ಜಗತ್ತಿನ ಭಾವನೆಯನ್ನು ತೆಗೆದು ಹಾಕಿದಾಗ ಇದು ಬ್ರಹ್ಮ ಸ್ವರೂಪ. ಇದಕ್ಕಿದ್ದಂಗೆ ಬ್ರಹ್ಮ ಅಂತ ಹೇಳಿಲ್ಲ, ಬಾಧಪಡಿಸಿ ಬ್ರಹ್ಮ ಅಂದ. ಹಗ್ಗದ ತಿಳುವಳಿಕೆಯಿಂದ ಹಾವೇನಾತು ಅಂದ್ರೆ ಹಗ್ಗನ ಆತು. ಹಂಗ ಬ್ರಹ್ಮದ ಆಧಾರದ ಮೇಲೆ ತೋರಿದಂತ ಈ ಜಗತ್ತು ಬ್ರಹ್ಮ ಸ್ವರೂಪದ ಜ್ಞಾನದಿಂದ ಬ್ರಹ್ಮಮಯನ ಆತು ಅಂತ. ಅದಕ್ಕೆ ಸರ್ವಂ ಖಲ್ವಿದಂ ಬ್ರಹ್ಮ ಅಂದ್ರು. ಬಾಧಪಡಿಸಿ ಹೊಂದಿದ ನಂತರ ಅದಕ್ಕೆಲ್ಲವೂ ಬ್ರಹ್ಮ ಸ್ವರೂಪ ಅನ್ನುವಂಥ ಅನುಭವ ಆತು. ಇದು ಮಿಥ್ಯಾ ಭ್ರಾಂತಿಯೊಳಗೆ ತೋರಿದ್ದಿದ್ದು. ಇದ್ದದ್ದ ಜರಾಗಿದ್ದರೆ ಅದನ್ನು ಯಾವುದೇ ಜ್ಞಾನದಿಂದ ತೆಗೆದು ಹಾಕಾಕಿದ್ದಿಲ್ಲ. ಇರಬೇಕಾಗಿತ್ತು. ಇಲ್ಲ, ನೀನು ಕಲ್ಪನಾದಾಗ ಅಷ್ಟೇ. ಕಲ್ಪನಾ ಅಡಿಗದಾಗ ಎಲ್ಲೈತಿ ಅದು ಜಗತ್ತು? ನಿನ್ನ ಮನಸ್ಸಿನ ಕಲ್ಪನಾದಾಗ ತೋರೈತಿ. ಇದ್ದದ್ದ ಜರಾಗಿದ್ರೆ ಯಾವಾಗಲೂ ಕಲ್ಪನಾ ಇಲ್ದಾಗೂ ಇರಬೇಕಾಗಿತ್ತು. ಕಲ್ಪಿಸ್ಕೊಂಡಾಗೈತಿ. ಕಲ್ಪನಾ ರಹಿತ ಆದಾಗ ಎಲ್ಲೈತಿ ನೋಡಿ, ಅಸ್ತಿತ್ವನೇ ಇಲ್ಲ. ಮನುಷ್ಯ ಮೊದಲು ಎಲ್ಲರೊಡನೆ ಸೌಹಾರ್ದದಿಂದ ನಡ್ಕೊಳಕ್ ಕಲ್ಕೋಬೇಕು. ಯಾರು ಕೂಡ ವೈರತ್ವ ಕಟ್ಕೊಳಕ್ ಹೋಗ್ಬಾರ್ದು ನೋಡ್ರಿ. ಅವು ಜನ್ಮ ಅಂದ್ರೆ ಹಂಗ ಬೆಳ್ಕೊಂತ ಹೋಗ್ತಾವ. ವೈರತ್ವ ಕಟ್ಕೊಂಡೆ ಅಂದ್ರೆ ಅದಕ್ಕೆ ಅವನ್ನ ಸರಿಪಡಿಸ್ಕೋ. ಯಾರು ಕೂಡ ವೈರತ್ವ ಬರ್ದಂಗೆ ಜೀವನ ಸಾಗಿಸು. ಸಮತಾಯುಕ್ತ ಮನುಷ್ಯನಲ್ಲಿ ಎಂದೂ ಚಿಂತೆಗಳು ಉದಯವಾಗುವುದಿಲ್ಲ. ಹೌದು, ಯಾರ ಸಮಭಾವದೊಳಗಿರ್ತಾನ ಅವನು ಯಾವ ಚಿಂತೆನೂ ಬರೋದಿಲ್ಲ ನಮಗೆ. ಚಿಂತೆ ಕಳ್ಕೊಂಡಿರ್ಬೇಕನ್ನು ಹೋಗಿದ್ರೆ ಎಲ್ಲರನ್ನ ಸಮದೃಷ್ಟಿ ಒಳಗೆ ಕಾಣೋದು. ಅದೇ ಯೋಗ. ಸಮತ್ವಂ ಯೋಗ ಉಚ್ಯತೆ ಅಂತ. ಏನು ನೋಡಿ ನಾವು ಭೇದ ಮಾಡ್ತೇವೆ? ಹೊರಗಿನ ತೋರಿಕೆ ನೋಡಿ, ನಾಮರೂಪಗಳೆಲ್ಲ ತೋರಿಕೆವು. ಆ ಇರುವಿಕೆ ಕಡೆ ಎಲ್ಲ ಕೊಟ್ಟಾಗ ನಿನಗೆ ಸಮತ್ವದ ಅನುಭವ ಬರ್ತದೆ. ಎಲ್ಲವೂ ನನ್ನ ಸ್ವರೂಪನ. ಅಲ್ಲಿ ಭೇದ ಭಾವ ಬರುದಿಲ್ಲ ನಿನಗೆ. ಎಷ್ಟೆಷ್ಟು ಇನ್ನೊಬ್ಬರಿಗೆ ಹಿತ ಮಾಡ್ತೀರಿ ನೋಡು, ಅಷ್ಟಷ್ಟು ನಿಮ್ಗೆ ಕಲ್ಯಾಣ ಅದ. ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಿಮಗೆ ಹಿತ ಅದ. ಇದನ್ನು ನಾವು ತಿಳ್ಕೊಬೇಕಾಗೈತಿ. ಇಷ್ಟು ತಿಳಿದ್ರೆ ಸಾಕು. ನೀವು ಹೆಚ್ಚಿಂದ ಏನು ತಿಳಿಬೇಕಾಗಿಲ್ಲ. ನಮ್ಮಿಂದ ಯಾರಿಗೂ ಕೆಡಕಾಗಬಾರ್ದು. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ. ಹಂಗೆ ನಮ್ಮ ಜೀವನ ಸಾಗಿಸ್ಬೇಕು ನೋಡ್ರಿ. ಕೆಡಕಾಗುವಂತಹ ಮಾತು, ಅಂತ ಮನಸ್ಸಿನಾಗ ಕೆಟ್ಟ ಕಲ್ಪನೆಗಳು ಬರಬಾರ್ದು ಇನ್ನೊಬ್ಬರಿಗೆ. ಅವು ಬಂದಾಗ ಮನಸ್ಸು ಕೃತಿಗಳಲ್ಲಿ ಬರ್ತೈತೆ. ಅದು ಮಾತು ಕೃತಿಗಳಲ್ಲಿ ಮನಸ್ಸಿನಾಗ ಬಂದಾಗ, ಮನಸ್ಸಿನಾಗ ಒಳ್ಳೆಯ ಭಾವನೆ ಒಳ್ಳೆ ಇರುತ್ತಂದ್ರೆ ಒಳ್ಳೆಯ ಮಾತು ಒಳ್ಳೆಯ ಕೃತಿಗಳು ಬರ್ತಾವ. ಇದು ಪೂಜೆ. ಇದನ್ನು ಹಿಡೀರಿ ನೀವು ಮೊದಲು. ವಿಷಯದ ಆಶಯ ಹಿಂಗೆ ಮಾಡ್ಲಿಕ್ಕೆ ಹಸ್ತದೆ ನೋಡೋದು. ದಾರಿ ತಪ್ಪಿಸ್ತದೆ ನಮ್ಮನ್ನು. ಸಮಾಧಾನ ಶಾಂತಿಯನ್ನು ಕೆಡಿಸಿದ್ದ ಅದ ವಿಷಯದ ಆಶಯ. ಅದು ತೆಲಿಗೆ ಐತೆ ಅಂದ್ರೆ ವಿಷಯದ ಮತ್ತು ಹುಚ್ಚುಚ್ಚರಂಗ ಒದರಾಡಕ್ಕೆ ಚಲೋ ಹೋಗ್ತೈತಿ. ಮೊದಲು ಯಾರು ಹೇಳಿದ್ರು ಕೇಳೋದಿಲ್ಲ. ಹುಚ್ಚಿಡೋದು ಹಿಂಗೆ ಅಡ್ಡ ಆಡ್ತೈತಿ ಕೆಲ್ಸಿದ್ದು. ಏನು ಬಾಯಿಗೆ ಬರ್ತೈತೆ ಅದ. ಶಾನೆ ಆದವ, ಅದಕ್ಕೆ ಅದ್ರ ಬೆನ್ನ ಹತ್ತಾಕತ್ತ. ಅವ ಯಾಕತ್ತಾನ್ರಿ ಅವ.
ಒಬ್ರಿಗೊಬ್ರು ಸಹಾನುಭೂತಿಯಿಂದ ನಡ್ಕೊಳ್ಳೋದು ಎಲ್ಲಿ ಉಳಿದತ್ರಿ ಈಗ? ನೀವು ಒಬ್ಬರು ಕೂಡ ವ್ಯವಹಾರ ಮಾಡಿದ್ರೆ ಅವ್ರು ನಿಮ್ ಕೂಡ ವ್ಯವಹಾರ ಮಾಡ್ತಾರ. ಇದನ್ನ ಮೊದಲು ನೆನಪಿಟ್ಕೋರಿ, ನೀವು ಇದನ್ನ ಕಲ್ಕೋರಿ. ನೀವು ಮೊದಲು ಏನ್ ನಾವು ಮಾಡಿದಾಗ ಅಲ್ಲ ಅವ್ರು ಮಾಡೋದು. ನಮಗೀಗ ಅವ್ರು ಮಾಡಾಕತ್ತಾರ ಅಂದ್ರೆ ಹಿಂದೆ ಅವ್ರು ಮಾಡೀನಿ, ಅದಕ್ಕೆ ಹಂಗೆ ಮಾಡಾಕತ್ತಾರ ಅವ್ರು. ಮಾಡಿದ್ದ ನಿಮಗೆ ಬರ್ತೈತಿ. ಎಂದು ಮಾಡಿ ಈಗ ಅದು ಮಾಡಾಕತ್ತಾರ ಅವರು. ಕಾಡಿಯವ್ರನ್ನ ಅದಕ್ಕೆ ಈಗ ಕಾಡಾಕತ್ತಾರ ನಿನ್ನ. ನೀ ಒಳ್ಳೆ ಸಂಭಾಯ್ತಾಗಿ ಹಿಂದೆ ಏನು ಮಾಡಿ ಗಂದ್ರಾಟ. ಗೊತ್ತಿಲ್ಲದಾಗ ವಿವೇಕ ವಿಚಾರ ಇಲ್ಲೇ ಮಾಡಿ ಅದನ್ನ ಈಗ ಅದ್ರ ಅನುಭವಿಸ್ಬೇಕಾಕತಿ. ನಡಿ ಹೊತ್ನ್ಯಾಗ ಎಲ್ಲ ಥರದ ಅನುಕೂಲ ಇದ್ದಾಗ ಮಾಡಿ ಇಲ್ಲ. ಕೈಯಾಗ ದುಡ್ಡಿದ್ದಾಗ, ಜನಬಲ ಇದ್ದಾಗ, ಅಧಿಕಾರ ಬಲ ಇದ್ದಾಗ ಮಂಗಿನಂಗ ಮಾಡಿದಿ. ಮಾಡಕ್ ಹೋಗ್ಬಾರ್ದು. ಸಣ್ಣ ಪ್ರಾಣಿಗೆ ಅದಕ್ಕೆ ಸಣ್ಣಾಗಿ ನಡ್ಕೊಳಕ್ ಕಲ್ಕೋ. ಅದಕ್ಕೆ ಮನುಷ್ಯತ್ವ ಅಂತಾರ. ಅಧಿಕಾರ ಐತಿ, ನಡಿತೈತಿ, ಜನಬಲ ಐತಿ, ಭಾಳ ಮಂದಿ ಇದೇವ್ ನಾವು. ಯಾಕ್ರಿ ನಮ್ಮ ಬಲ ಐತಿ, ನಮ್ಮ ಮಂದಿದ ಬಲ ಐತಿ ಅಂತ ಮಂಗಿನಂಗ ಮಾಡಿರ ಮಾಡಕ್ ಹೋಗ್ಬಾರ್ದು. ಅದ್ರ ಫಲ ಉಣ್ಬೇಕಾಕೈತಿ. ಏನಾಗ್ಯಾರ ನೋಡ್ಕೋ ಹಂಗೆ ಮಾಡಿದವರೆಲ್ಲ. ಹಂಗ ನಾನೇ ಬ್ರಹ್ಮ ಸ್ವರೂಪ ಇದ್ದೇನೆ, ನಾನೇ ದೇವ್ರಿದ್ದೇನೆ ಅಂದ್ರೆ ಏನ್ ತಿಳ್ತೈತಿ? ವಿಷಯದ ವ್ಯಾಮೋದದಿಂದ ಒಬ್ರಿಗೊಬ್ರು ಖತರ್ನಾಕ್ ವ್ಯವಹಾರ ಮಾಡಕ್ ಶುರು ಮಾಡ್ತಿರ, ಹೌದಿಲ್ಲ? ಎರಡನೇದವ್ರ ಹೆಣ್ಣು ಮಕ್ಕಳಂದ್ರೆ ತಾಯಿ ಸಮಾನ ಅಂತ ತಿಳ್ಕೊಬೇಕು. ಎರಡನೇದವ್ರ ದುಡ್ಡು ಅಂದ್ರೆ ಅಣ್ಣೆ ಹೆಂಡತಿ ಸಮಾನ ಅಂತ ತಿಳ್ಕೊಬೇಕು. ಎರಡನೇದವ್ರ ಹೆಣ್ಮಕ್ಳ ತಾಯಿ ಸಮಾನ ಅಂದ್ರೆ ನಮ್ಮ ಅಪ್ಪನ ಐತಿ ಅಂತ ತಿಳ್ಕೊಬಾರ್ದು. ಮತ್ತ ಹಿಂಗೂ ಅದಾರ, ಹೌದಿಲ್ಲ? ಅಂತ ಜನ ವಿಪರೀತ ಬುದ್ಧಿಯವರು ಅದಾರ. ಮಾತೃವತ್ ಪರದಾರೇಶು ಪರದ್ರವೇಶು ಲೋಷ್ಟವತ್ ಆತ್ಮವತ್ ಸರ್ವಭೂತೇಶು ಯಹ ಪಶ್ಯತಿ ಸಹ ಪಂಡಿತ ಅಂತ. ಹಂಗ ಇರ್ಬೇಕಲ್ಲ ನಮ್ಮ ಜೀವನ. ವಿಷಯದ ವ್ಯಾಮೋಹ ಕಡಿಮೆ ಆದಾಗ ಬರ್ತೈತಿ ಇಂಥ ಒಳ್ಳೆಯ ಗುಣಗಳು ನಮ್ಮಲ್ಲಿ. ವಿಪರೀತ ಬುದ್ಧಿ ಮಾಡ್ಕೊಂಡು ಕುಂತೇವೆ ನಾವು. ವಿಷಯದ ಆಶಾ ಸಂಬಂಧ ನಾವು ಎಲ್ಲ ನನಗ ಬೇಕು, ಅದು ಆದ್ರೆ ಚಲೋ ಆಕೈತಿ, ಇದಾದ್ರೆ ಚಲೋ ಆಕೈತಿ, ಅದಿಲ್ಲ? ಎಲ್ಲ ನನಗ ಆಗ್ಲಿಪ್ಪ ಅಂತ ಅದರ ಕಣ್ಣು ಹಾಕ್ತಿ ಅಂದ್ರೆ ತೀತಿ, ಅದನ್ನ ಹೆಂಗಾರ ಮಾಡಿ ತಗೋಬೇಕಪ್ಪ ನಾನು. ಹಿಂಗ ಬಡ್ಕೋತೈತಿ ಅದನ್ನ ಮಾಡಿ. ಏನ್ ಮಾಡಿ ಅದನ್ನ ಹೊಂದಿ ಏನ್ ಮಾಡಿದಪ್ಪ? ಕೆಟ್ಟ ಹೋಗುದು ಅದು. ಜಗತ್ತಿನ ವಸ್ತುಗಳನ್ನು ಏನು ಪ್ರಾಪ್ತ ಮಾಡ್ಕೊಂಡ್ರು ಅವು ಇದಕ್ಕಿದ್ದಂಗೆ ಇರುದಿಲ್ಲ. ಅದಕ್ಕಾಗಿ ಮಾಡುವಂತ ಪ್ರಯತ್ನ ಎಲ್ಲ ನೀನು ನಿರರ್ಥಕ, ಗುಡ್ಡ ಕಲ್ಲು ಹೊತ್ತಂಗ ನೀನು ಬಾಳೆ. ಏನ್ ಲಾಭ ಮಾಡ್ಕೊಂಡು ಹೇಳಿ? ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಏನ್ ಲಾಭ? ಮನುಜ ಕುಲದ ಜನನದ ಲಾಭ ಎದ್ರೊಳಗೈತೆ ಅಂದ್ರೆ ನಿಜವನ್ನ ತಿಳ್ಕೊಂಡು ಉಳ್ಕೊಳ್ಳೋದ್ರೊಳಗದ. ನಾನು ಯಾರು, ನನ್ನ ನಿಜ ಸ್ವರೂಪ ಏನು ತಿಳ್ಕೊಂಡಾಗ ನೀನು ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ ಮಾಡ್ಕೊಂಡಾಗ. ನೀ ಯಾರಾದ್ರೂ ಖಾತ್ರಿ ಮಾಡ್ಕೋಬೇಕಂದ್ರೆ ಜ್ಞಾನ ಸಮಾಧಿನ ಹೊಂದಬೇಕು ನೀನು. ನಿದ್ರಿ ಅಜ್ಞಾನ ಸಮಾಧಿ ಅದು. ತಿಳಿಯಲ್ಲೇ ಇರ್ತಿ, ಇಲ್ಲಿ ತಿಳಿದ ಆರಾಮ ಇರ್ಬೇಕು. ಅವಾಗೆಲ್ಲ ಹಕ್ಕಿಕತೆ ಗೊತ್ತಾಗತಿ. ಎಲ್ಲವನ್ನ ತಿಳಿಯುವುದ ಜ್ಞಾನ, ಏನೂ ತಿಳಿದೇ ಇರುವುದ ಅಜ್ಞಾನ. ಎಲ್ಲವನ್ನ ಅರಿಯುವಂತ ಸ್ಥಿತಿ ನಿನಗೆ ಪ್ರಾಪ್ತ ಆಕೈತಿ ಜ್ಞಾನದಿಂದ. ಅದನ್ನು ತಿಳಿದ್ರೆ ತಿಳಿಬೇಕಾದದ್ದು ಏನೂ ಉಳಿದಿಲ್ಲ ನೀನು. ಅದಕ್ಕೆ ವೇದಗಳ ಅಂತ್ಯ ವೇದಾಂತ ಅಂತಾರೆ. ಕೊನೆಯ ತಿಳುವಳಿಕೆಯ ಕೊನೆಯ ಸ್ಥಿತಿ ಅದು, ಜ್ಞಾನದ ಪರಾಕಾಷ್ಠ ಸ್ಥಿತಿ. ಅದಕ್ಕೆ ವೇದಾಂತ ಅಂತಾರೆ. ಅದಕ್ಕೆ ಯಾವಾಗಲೂ ಅದರ ಚಿಂತನೆಯೊಳಗೆ ತೊಡಗಿದವ ಅವನು ನೆಮ್ಮದಿಯಿಂದ ಇರ್ತಾನೆ ನೋಡ್ರಿ. ವೇದಾಂತ ವಾಕ್ಯೇಶು ಸದಾರಮಂತಹ ಅಂತ ಯಾವಾಗಲೂ ಅದ ಚಿಂತನೆಯೊಳಗಡೆ. ವೇದಾಂತದ ಅಂತ್ಯಭಾಗ ಏನದ ಜ್ಞಾನ, ತನ್ನ ಸ್ವರೂಪದ ತಿಳುವಳಿಕೆ, ಯಾವಾಗಲೂ ಅದರ ನೆನಪಿನಾಗಿರವು. ಭಿಕ್ಷಾನ್ನ ಮಾತ್ರೇನ ಚತುಷ್ಟಿಮಂತಹ. ಅವನು ಹೊಟ್ಟಿ ಸಂಬಂಧ ಚಿಂತೆ ಮಾಡವು. ಎಲ್ಲೇ ಹಸಿವೆ ಆದರೆ ಭಿಕ್ಷಾನ್ನಗಳಂತ. ಏನು ಜಠರಾಗ್ನಿ ಶಾಂತಗೊಳಿಸಾಕಿ ಏಟ್ ಬೇಕ್ರಿ? ಒಂದು ಮುಟಿಗೆ ಹಿಟ್ಟು, ಒಂದು ಹಳಕ್ಕೆ ಉಪ್ಪು,
ಒಂದು ಕಲಿಸಿ ಕುದಿಸಿ ಕುಡಿಸ್ಬಿಟ್ರೆ ಜಠರಾಗ್ನಿ ಶಾಂತ ಆಕೈತಿ. ನಾಲಿಗೆ ಸಂಬಂಧ ಇಷ್ಟೆಲ್ಲ ನೀ ಶಾಂತಿ ಮಾಡ್ಬೇಕಾಗೈತಿ. ತಂದಿಲ್ಲ, ಬಿಟ್ಟು ಬಂದಿ ಅಂತಿ, ಹೌದಿಲ್ಲ? ಎದಕ್ ಮಾಡ್ಬೇಕು ಸಂತಿ, ಹೌದಿಲ್ಲ? ಹುಡ್ಕ್ಯಾಡ್ಯ ಹುಚ್ಚ ನಾಲಿಗೆ ರುಚಿಗೆ ಬೇಕಾಗುವಂತ ಹುಡುಕ್ಯಾಡೋದು. ಮತ್ತ ಅನಾವಶ್ಯಕ ಚಟಗಳು. ಚಹಾ ಪುಡಿ ತಂದಿಲ್ಲ, ಯಾಕ್ರಿ? ಚುಟ್ಟ ಸಿಗರೇಟು ತಂದಿಲ್ಲ, ಎಲೆ ಅಡಿಕೆ ತಂಬಾಕ ತಂದಿಲ್ಲ, ಹೌದಿಲ್ಲ? ಇವನು ಬಿಡನಿ ಅರ್ಧ ಕೆಲಸ ಅದಾಗ ನಿಂದ ತೇಕುದು ತಪ್ತತಿ. ದಿನಾ ಮೃಷ್ಟಾನ್ನ ಭೋಜನ ಮಾಡ್ಬೋದು ನೀ. ಇವನ್ನೆಲ್ಲ ಬಿಟ್ಟೆ ಅಂದ್ರೆ ಎಲೆ ಅಡಿಕೆ ತಂಬಾಕ ಚಾ ಚಟ ಅನಾವಶ್ಯಕ ಚಟಗಳು, ಹೌದಿಲ್ಲ? ಇವನು ಬಿಟ್ರೆ ಜೀವನ ಬದುಕ್ತೇನಿಲ್ಲ? ಇಲ್ಲೆಲ್ಲ ಏರಿಯಾಕ ಬರ್ತೈತಿಲ್ಲ? ಈ ಚಟಗಳನ್ನ ತೃಪ್ತಿಪಡಿಸುವ ಸಂಬಂಧ ತೇಕ್ಬೇಕಾಗೈತಿ ನೀನು. ಏನಾರು ವ್ಯಾಪಾರನ ಮಾಡ್ಬೇಕು, ಮತ್ತ ಶೇತಿಗೆಯಾರ ಮಾಡ್ಬೇಕು, ನೌಕರಿಯಾರ ಮಾಡ್ಬೇಕು. ಚಟಗಳನ್ನ ತೃಪ್ತಿಪಡಿಸೋದು ಬಂದ್ ರೊಕ್ಕ ಏನ್ ಮಾಡಿದ ಅದನ್ನ? ಚಟಕ್ಕಾಗಿ ವಿನಿಯೋಗ ಮಾಡ್ತಿಲ್ಲ. ಇಂದ್ರಿಯ ಚಟಕ್ಕ ತಿನ್ನೋದಕ್ಕಾಯ್ತು, ನೋಡೋದಕ್ಕಾಯ್ತು, ಮೂಸಿ ನೋಡೋದಕ್ಕಾಯ್ತು, ಮುಟ್ಟೋದಕ್ಕಾಯ್ತು, ಬರೇ ಇಂದ್ರಿಯ ತೃಪ್ತಿಪಡಿಸುಗಳ ಸಂಬಂಧ ಮಾಡಿದಿಪ್ಪ. ಅದನ್ನ ಮಾಡಿದ್ರೆ ನೀನು ತೃಪ್ತಿ ಆಗೈತೆ ನೋಡ್ಕೊ. ಮತ್ತೆ ತೀಕಾಕ ಹಸ್ತದ ಕೊರತಿನ ಅದು, ಎಷ್ಟು ಮಾಡಿದ್ರು ಕೊರತಿನ ರೀ. ಭೋಗೇಚ್ಛೆಯನ್ನು ಭೋಗಿಸಿ ತೃಪ್ತಿ ಪಡಿಸ್ಬೇಕಂದ್ರೆ ಯಾರಿಗೂ ಸಾಧ್ಯನೇ ಇಲ್ಲ. ಬೆಂಕಿಯನ್ನು ಹಾಸ್ಲಿಕ್ಕೆ ಪೆಟ್ರೋಲ್ ಹಾಕಿದಂಗೆ ಅದು. ಹಂಗೆ ತೇಕೋದು ಯಾಕೆ ತೇಕಾಕತ್ತೀರಿ ಅನ್ನೋದು ವಿಚಾರ ಮಾಡಿರೇನ ಯಾರು? ನಿಜವನ್ನ ನೀ ತಿಳ್ಕೊಂಡ್ಬಿಟ್ಟೆ ಅಂದ್ರೆ ಇದೆಲ್ಲ ಹೋಗ್ಬಿಡ್ತದೆ. ತೇಕೋದು ಅಜ್ಞಾನದೊಳಗೆ ಮರುವಿಯೊಳಗೆ ನೀ ಎಲ್ಲದ ನೀನ ತಿಳ್ಕೊಂಡು ತೇಕಾಕತ್ತೀರಿ. ಯಥಾರ್ಥ ಜ್ಞಾನ ಮಾಡ್ಕೊಂಡೆ ಅಂದ್ರೆ ಇದೆಲ್ಲ ಹೋಗಿಬಿಡ್ತದೆ. ಎದಕ್ಕೆ ಬೇಕಾಗೈತಪ್ಪ ಇದು ಕಷ್ಟ ಒಂದು ನಿನಗೆ? ಚಟ ಸಂಬಂಧ, ಹೌದಿಲ್ಲ? ಚಟಾದೀನ ಹಾಕೊಂಡು ಕುಂತೇವೆಲ್ಲ. ಎಲ್ಲ ಲೋಕದವರು ಚಟದ ಕೈಯಾಗಿ ಸಿಕ್ಕೊದ್ದಾಡ್ಲಿಕ್ಕತ್ತೇವೆ. ಇದರಿಂದ ಬಿಡುಗಡೆ ಹೊಂದಿದವರು ಸುಖಿಗಳಾದ್ರು ಅವರೆಲ್ಲ. ಚಟದಿಂದ ಸಮಾಧಾನ ಶಾಂತಿ ಸಿಕ್ಕಿದ್ರೆ ಎಲ್ಲರೂ ಅದನ್ನು ಹೊಂದಿ ಬಿಡ್ತಿದ್ರು. ಯಾರು ಸುಖದಿಂದ ಅದಾರ ಹೇಳಿ? ಎಲ್ಲ ಲೋಕದವರು ಚಟದ ಕೈಯಾಗಿ ಸಿಕ್ಕೊಂಡು ಹೋಗ್ತೀವಿ. ಹರಿಹರ ಬ್ರಹ್ಮ ಸ್ತ್ರೀ ಪುರುಷರ ವರ್ಗವಿದೆಲ್ಲ ಚಟದ ಕೈಯಾಗಿ ಸಿಕ್ಕೊದ್ದಾಡ್ಲಿಕ್ಕತ್ತಿಲ್ಲ. ಚಟಾದೀನ ಹಾಕೊಂಡು ಕುಂತೇವೆ ನಾವೆಲ್ಲ. ಚಟದ ವಾಸನ ನಮ್ಮನ್ನೆಲ್ಲ ತೀಕಾಕ್ ಹಚ್ಚಿದ್ದೆ. ಚಟದ ವಾಸನ ಹೋತಂದ್ರೆ ಅನಾವಶ್ಯಕ ಚಟ ಮತ್ತು ಅವಶ್ಯಕ ಚಟ. ಶರೀರ ಚರಿತಾರ್ಥಕ್ಕೆ ಏಟ್ ಬೇಕಪ್ಪ, ಅನ್ನ ನೀರು ಅವಶ್ಯಕತೆ, ಅದನ್ನ ಹಾಗೆ ಇದನ್ನ ಕೆಲಸ ತಗೋ. ಇದನ್ನ ಎದಕ್ಕೆ ಬದುಕೋದಕ್ಕಾಗಿ ತಿನ್ನೋದು, ಹೌದಿಲ್ಲ? ತಿನ್ನೋದಕ್ಕಾಗಿ ಬದುಕೋದಲ್ಲ, ಬದುಕುವುದಕ್ಕಾಗಿ ತಿನ್ನು. ಬದುಕಿಸಿ ಏನ್ ಮಾಡ್ಬೇಕಾಗೈತಿ? ಎದಕ್ಕೆ ಬದುಕಬೇಕಾಗೈತಿ ಅಂದ್ರೆ ನಮ್ಮ ನಿಜವನ್ನ ಅಜ್ಞಾನವನ್ನು ಕಳ್ಕೊಂಡು ಜ್ಞಾನ ಪ್ರಾಪ್ತಿಗಾಗಿ ಬದುಕಬೇಕಾಗೈತಿ. ತತ್ವಜ್ಞಾನದ ಪ್ರಾಪ್ತಿಗಾಗಿ ಬದುಕಬೇಕಾಗಿದೆ. ಬದುಕುವುದಕ್ಕಾಗಿ ತಿನ್ನಬೇಕಾಗಿದೆ. ಶರೀರವನ್ನು ಆರೋಗ್ಯವಾಗಿ ಇಟ್ಕೊಂಡು ನಮ್ಮ ಕೆಲಸ ನಾವು ಮಾಡ್ಕೋದು. ನಮ್ಮ ನಿಜದ ಎಚ್ಚರಿಕೆಯನ್ನು ಮಾಡ್ಕೋ ಕೆಲಸದ. ಬರೇ ತಿನ್ನೋದಕ್ಕಪ್ಪ ಹುಟ್ಟಿದ್ದು. ತಿಂದು ಮತ್ತು ತಿನ್ಬೇಕನ್ನೋ ಆಶೆ ಹೋಗೈತೆ ನೋಡ್ಕೊ. ಎಷ್ಟು ತಿಂದ್ರು ತಿನ್ಬೇಕನ್ನೋ ಆಶೆ ಹೋಗುದು. ಹಂಗ ದನಕ್ಕಿಂತ ಹತ್ತೋದು ಬಲ ತಿಂತೀಯಲ್ಲ. ತಿನ್ನು 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 ತಿನ್ನು. ಅಜ್ಜಾರು ಹೇಳ್ತಿದ್ರು, ಒಬ್ಬ ಚಂಡ ಎಲಿ ಮಠ ಬಗ್ಗಿ ನಿಲ್ತೈತೆ ಎಲಿ ಮಠ ದಣದಂಗೆ ತಿಂತಿದ್ದಂತ. ಆ ನಂತರ ಚಂಡ ನಿಲಕ್ಲಿಕ್ಕೆ ಕೈ ಹಚ್ತಿದ್ದಂತ. ಹಂಗೆ ಹಚ್ಕೊಂಡು ಈ ಕುಟ್ರಿ ಹಾಕೊಂತೀನಿ ನಾವು. ಎಷ್ಟು ತಿಂದ್ರ ಏನಾಗಬೇಕಾಗೈತಿ? ತಿನ್ನು ವಾಸನ ಅಂತ ವಾತಾವರಣದಲ್ಲಿ ಹುಟ್ಟಾಕಸ್ತೈತಿ. ಮತ್ತದು ತಿನ್ನು ವಾಸನ ಹಂದಿ ಅಂತ ತಂದೆ ತಾಯಿಗಳಲ್ಲಿ ಹುಟ್ಟಬೇಕಾಗೈತಿ. ನೀವು ತಿನ್ನು ವಾಸನ ಇದ್ದವ್ರು ಮಕ್ಕಳು ಮರಿ ಹಿಡಿಯುವ ವಾಸನ ಬರೀ ಅದ ಅಂತ ಅನುಕೂಲ ಆದಂಥ ಶರೀರ. ಹಂದಿ ನಾಯಿಗಳ ಜನ್ಮ ಬಾರದೆ ಹೋದೆ ಅಂದರು. ಹಂದಿ ಅಂತ ಸುಳಿ ಮಕ್ಕಳು ಎಂದಿಗೆ ಆಸಿತು ನಿಮಗೆ ಮುಕ್ತಿ ಅಂತ. ಅದಕ್ಕೆ ಈ ವಾಸನ ಇದ್ದವರಿಗೆ ಹೇಳ್ಯಾರ, ಅದನ್ನು ಲಕ್ಷಿಸಿ. ಏನ್
ಎರಡನೇದವ್ರಿಗೆ ಹಿತ ಮಾಡ್ಬೇಕನ್ನೋ ಬುದ್ಧಿ ಯಾರಲ್ಲಿ ಎಷ್ಟರ ಮಟ್ಟಿಗೆ ಅದನ್ನು ನೋಡ್ಕೋರಿ. ಅಕಲಿನ ಮೇಲೆ ಬಾಳೆ ನಡೆಸಿರೋ ಏನು ನೀತಿಯಿಂದ ಬಾಳೆ ನಡೆಸಿರೋ ನೀವು ಹೊರಳಿ ನೋಡ್ಕೋರಿ, ಎತ್ತಾಗ ಹೊಂಟಿರಿ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಒಂದು 60-70 ವರ್ಷದ ಹಿಂದಿನ ವಾತಾವರಣ ಹೆಂಗಿತ್ತು ಯಾಕ್ರಿ? ಎಷ್ಟು ಶಾಂತಿ ಇರ್ತಿತ್ತು ಅಲ್ಲಿ ಮಣಿತನ, ಪರಸ್ಪರ ಎಷ್ಟು ಪ್ರೇಮದಿಂದ ಇದ್ರು ಅವರು. ಇನ್ನೊಬ್ಬರಿಗೆ ಯಾರಿಗಾರ ಆದ್ರೆ ಅವರಿಗೆ ಎಲ್ಲರೂ ಕೂಡ್ಕೊಂಡು ಅದನ್ನು ಪರಿಹಾರ ಮಾಡ್ಕೋತಿದ್ರು. ಉಪಕಾರ ಬುದ್ಧಿ ಇತ್ತಲ್ಲಿ, ಇತ್ತಿಲ್ಲ ಅಲ್ಲಿ. ಯಾರಾದ್ರ ಹೊಲ ಇನ್ನ ಬಿತ್ತಿಲ್ಲ ಅಂದ್ರೆ ಬಿತ್ಕೊಂಬ್ರು ಹೋಗಿ ಅವನು ದೌಡು, ಎಲ್ಲರೂ ಖಾಲಿ ಆದಾರ ಹೋಗಿ ಬಿತ್ತಿ ಕೊಡೋರ್ಲಿ ಅವನು ಅಂತಿದ್ರು. ಹೌದಿಲ್ಲ? ಏನು ಪಾಪ ಏನಿಲ್ಲ ಅವನು, ಯಾವುದಿಲ್ಲ ಹೋಗಿ ತೊಗೊಂಬ್ರೋಗಿ ಬಿತ್ಕೊಂಬ್ರೋಗ ಅವರು ಆಳುಗಳು ಕಳಿಸಿ ಬಿತ್ತು ಕೊಟ್ಟು ಬಿಟ್ಕೊಂಬ್ರೋಗ್ಲಿ ಅಂತ ವಾತಾವರಣ ಇತ್ತು. ಹೌದಿಲ್ಲ? ಯಾರು ಮನ್ಯಾಗ ಏನಾರು ಕೊರತೆ ಯಾರು ತಗೊಂಡು ಹೋಗಿ ಕೊಟ್ಟು ಕಾಸ್ತಿದ್ರು ಗೊತ್ತಾದ ಕೂಡಲೇ. ಹೌದಿಲ್ಲ? ಅವ್ರ ಮನ್ಯಾಗ ಹಿಂಗ್ರಿ ಹಿಂಗೆ ಕೊಟ್ಟು ಕಾಸ್ತಿದ್ರು. ಇತ್ತಿಲ್ಲೋ ಅಲ್ಲಿ ಏನಾರ ಮಾಡಿದ್ದ ಅವ್ರ ಮನ್ಯಾಗ ಇದ್ದು ಇವ್ರ ಮನ್ಯಾಗ ಏನಿಲ್ಲದ ಅದನ್ನೆಲ್ಲ ಎಷ್ಟೊಂದು ಪ್ರೇಮದಿಂದ ಬದುಕ್ತಿದ್ರು. ಅವಾಗ ಸೌಹಾರ್ದ ಜೀವನ ಇತ್ತಲ್ಲಿ. ಈಗೆಲ್ಲಿ ಐತಿ? ಹೊಟ್ಟಿ ಕಿಚ್ಚು. ಹೌದಿಲ್ಲ? ದ್ವೇಷ, ಅಸೂಯೆ, ಹೊಟ್ಟಿ ಕಿಚ್ಚು. ನಿನ್ನ ಹಾಳು ಮಾಡ್ತೈತೆ ಅದು. ತನ್ನ ಉಡಲೊಳಗಿನ ಕಿಚ್ಚು ತನ್ನ ಉಡಲ ಸುಡುವುದಲ್ಲದೆ ಅನ್ಯರನ್ನು ಸುಡುವುದೇ ಅಂತ. ಮನಸ್ಸಿನಾಗ ಬಂದ್ರೆ ನಿನಗೆ ಕೆಡಕದು. ಹಿತ ಮಾಡ್ಬೇಕಂತ ಬಂದ್ರೆ ಮನಗದ ನಿನಗೆ ಹಿತ ಆಗಿರ್ತೈತಿ. ನೀ ಕೆಟ್ಟ ಇನ್ನೊಬ್ಬರನ್ನ ಕೆಡಿಸೋದು ಏನ್? ಇನ್ನೊಬ್ಬರು ಬಾಳೆ ಕೆಡಿಸಬಾರ್ದನ್ನೋ ವೃತ್ತ ಹಿಡಿತೀರೇನ ಯಾರ? ಇನ್ನೊಬ್ರು ಬಾಳೆ ಕೆಡಿಸಿ ನಿಮ್ಮ ಬಾಳೆ ಶುದ್ಧ ಮಾಡ್ಲಿಕ್ಕೆ ಎಷ್ಟು ದಿನ ನಡಿತೈತಿ ಹೇಳಪ್ಪ ನಿಮ್ಮ ಬಾಳ್ಯಾರ? ಅವರು ಬದುಕಲಿ ನಾವು ಬದುಕಲಿ ಅನ್ನೋರು ಎಷ್ಟು ಮಂದಿ ಇದ್ರಿ? ಅವನು ಬದುಕಲಿಪ್ಪ, ಅವಗೂ ಬದುಕಾಕ ಅವಕಾಶ ಕೊಡು, ನಾವು ಬದುಕನು. ಲಿವ್ ಆ್ಯಂಡ್ ಲೆಟ್ ಲಿವ್ ಅಂತೀರಲ್ಲ. ನೀನು ಬದುಕು, ಅವನಿಗೂ ಅವಕಾಶ ಕೊಡು. ಅವನು ಕೊಂದ ಬದುಕುದು ಅವನು. ಯಾಕ್ರಿ? ಅವನು ಇರಲಿ ನಾವು ಇರಲಿ ಅನ್ನೋದಿಲ್ಲ. ನಾವು ಹಾಳಾಗಿ ಹೋಗ್ಲಿ, ಅವನು ಹಾಳಾಗಿ ಅಂದ್ ಹೋದ ಮಕ್ಕಳದಾಗ ನಮ್ಗೆ ಜಗ ಆಕೈತಿ. ಅದು ದನ ಕಟ್ಟಾಕ ಕುದುರೆ ಕಟ್ಟಾಕ ಬರ್ತೈತಿ ಅದು. ಹೌದಿಲ್ಲ? ಹಾಳಾಗಿ ಹೋಗ್ಲಿಪ್ಪ ಹಂಗ ಭಾಳ ಕಠಿಣ ಐತಿ. ಹೇಳಿಲ್ಲ? ಕೂಡಿ ಬಾಳಿದ್ರೆ ಸ್ವರ್ಗ ಅಂತೀರಿ ಅಲ್ಲ ನೀವು. ಹೌದಿಲ್ಲ? ಕೂಡಿ ಸೌಹಾರ್ದತೆಯಿಂದ ಬಾಳಿದ್ರೆ ನೆಮ್ಮದಿಯಿಂದ ಇರಾಕ್ ಬರ್ತೈತಿ. ಸರಳ ವೃತ್ತಿಯಿಂದ ನಡ್ಕೊಂಡಾಗ ಮನಸ್ಸು ಸಮಾಧಾನ ಇರ್ತೈತಿ. ನಡ್ಕೊಳಕ್ ಆಕೈತೆ ನಿನಗೆ? ಹೇಳಕ ಕೇಳಕ ಸಾಕಷ್ಟ ಆಯ್ತಿ, ನಡ್ಕೊಳಕ್ ಯಾಕಾಗ್ವಲ್ದು ಹೇಳಿ? ಬಹಳ ಅಭಿವೃದ್ಧಿ ಹೊಂದಿನಂತೀಯಲ್ಲ ಮಾನವ ನಾಗರಿಕತೆಯೊಳಗ. ನೆಮ್ಮದಿಯಿಂದ ಬದುಕಕ್ಕೆ ಯಾಕಾಗ್ವಲ್ದು ನಿನಗೆ? ಎಲ್ಲೆಲ್ಲ ಮಾಡಿದೆ ಮುಂದುವರೆದೇನಂತೆ, ಅಭಿವೃದ್ಧಿ ಹೊಂದೇನೆ, ಭೌತಿಕ ಅಭಿವೃದ್ಧಿ ಹೊಂದೇನಂತೆ. ಮನುಷ್ಯರಂತೆ ಬದುಕಕ್ಕೆ ಯಾಕೆ ಬರುವಲ್ಲ ನಿನಗಂತ? ಏನು? ಕೆಟ್ಟ ಮಾಡಿದ್ರೆ ನಮಗೆ ಒಳ್ಳೇದು ಬರ್ತೈತೆ ಅಂತ ಇದ್ಯಾದಕ್ಕೆ ನಿನಗೆ? ಈ ತವಕ ಯಾಕೋ ಮಾನವ ಅಂತ ಒಂದು ಪದದೊಳಗೆ ಹೇಳ್ಯಾರ. ಸತ್ಯಮೇವ ಜಯತೆ ಜಯತೆ ಅಂತ ಪದ ಅಂದರು. ಬೇವು ಬಿತ್ತಿ ಮಾವು ಬೆಳೆವ ತವಕ ಬೇಡ ಮಾನವ ಅಂತ. ಕೆಟ್ಟದ್ದನ್ನು ಮಾಡಿ ಒಳ್ಳೇದನ್ನು ಬಯಸಿರಿ ಎಲ್ಲಿ ಸಿಗ್ಬೇಕು ನಿಮ್ಗೆ? ಒಳ್ಳೇದನ್ನು ಮಾಡಿದ್ರೆ ಒಳ್ಳೇದು ಬರ್ತೈತಿ. ಅವ ಹಿಂದಿನ ಹಿರಿಯರ ಆಚರಣೆ ನೋಡ್ಕೊ. ಇಂಥ ಉನ್ನತ ಮಟ್ಟದೊಳಗೆ ಜೀವನ ಸಾಗಿಸಿದ್ರು ಭಾರತೀಯ ನಮ್ಮ ಋಷಿ ಮುನಿಗಳೆಲ್ಲ. ಕೀಳು ಮಟ್ಟಕ್ಕೆ ಇಳಿಲಿಲ್ಲ ಅವ್ರು. ಇಂಥ ಇನ್ನೊಬ್ಬರಿಗೆ ಕೆಡಿಸ್ಬೇಕನ್ನೋ ಭಾವ ಬಂದ್ರೆ ಕೀಳು ಮಟ್ಟಕ್ಕೆ ಹೋದ ನೀನಂತ. ಏನು? ಅವರು ಎಲ್ಲಷ್ಟೊಂದು ಘನತೆ ಗೌರವಗಳಿಂದ ಬದುಕಿದ್ರು ಅವರು.
ನಮ್ಮ ಜೀವನ ಎಷ್ಟು ಕೀಳು ಮಟ್ಟಕ್ಕೆ ಹೊಂಟೈತಿ ನೋಡ್ಕೋರಿ ಅಂತ. ಬಾಯಲ್ಲಿ ಹೇಳೋದಕ್ಕಿಂತ ಒಂದು ಅಂಶ ಅದರಂತೆ ನಡೆಯುವುದು ಶ್ರೇಷ್ಠ ಅಂತ. ಹೇಳಾಕ ಕೇಳಾಕ ಎಲ್ಲರಿಗೆ ಬರ್ತೈತಿ, ಅದರಂತೆ ಇರುವುದು ಕಠಿಣ. ಅದಕ್ಕೆ ವೇದಾಂತ ಅಂತಾರೆ, ಅದರಂತೆ ಜೀವಿಸುವುದಕ್ಕೆ ವೇದಾಂತ ಅಂತಾರೆ. ಹೇಳುವುದು ಕೇಳೋದು ಅಲ್ಲ, ಇದೇನು ಎಲ್ಲರಿಗೂ ಬರ್ತೈತಿ ಹೇಳಾಕ ಕೇಳಾಕ. ಅದರಂತೆ ನಿಮ್ಮ ಜೀವನ ಇರಬೇಕಲ್ಲ, ಅಂದ್ರೆ ಲಾಭ ಮಾಡ್ಕೊಂಡಂಗೆ. ಅದರಂತೆ ಬದುಕು, ವೇದಾಂತದಂತೆ ನೀನು ಜೀವಿಸಬೇಕು. ಹಂಗಿತ್ತು ನಮ್ಮ ಹಿಂದಿನ ವೇದಾಂತನ ಇತ್ತು, ಹೃದಯನ ವೇದಾಂತ ಇತ್ತು. 40, 50, 60 ವರ್ಷದ ಹಿಂದಿನ ಮಂದಿ ನೋಡಿ ಪೀಳಿಗೆ ಹಂಗಿತ್ತು ಅವಾಗ. ಈಗೆಲ್ಲ ಹದಿಗೆಟ್ಟು ಹೋಗೈತಿ ಎಲ್ಲ. ಬರ್ಬೇಕ ಒಬ್ರಿಗೊಬ್ರು ಇದನ್ನು ಕಳ್ಕೊಂಡ್ಬಿಟ್ಟೆವು, ಪ್ರೀತಿ, ಇದನ್ನೆಲ್ಲ ವಿಶ್ವಾಸ. ಬೀಗರ ಮನೆಗೆ ಹೋದ್ರೆ ಒಂದು ದಿನ ಇರುದಿಲ್ಲ ನೀ ಈಗ. ಯಾಕ್ರಿ? ಇದ್ದು ಹೋಗ್ರಿ ಅಂತಿದ್ರ ಅವಾಗ. ಇದು ಮತ್ತೇನು ಇರ್ತೈತೋ ಏನೋ ಹೋಗ್ತೈತಪ್ಪ, ಇದು ಬಂದೈತಿದು ದೌಡ್ ಹೋಗ್ತೈತಿಲ್ಲ ಅಂತಾರೆ ಮತ್ತೆ. ಹೌದಿಲ್ಲ? ಎಲ್ಲಿ ಪ್ರೀತಿ ಇದು ಉಳದೇ ಇಲ್ಲ. ಏನು ಅಹಂ ಬ್ರಹ್ಮಾಸ್ಮಿ ಅನ್ನೋದೇನದ ಎಲ್ಲರ ಮೊಟ್ಟ ಮೊದಲನೇ ಅನುಭವ. ನಾನು ಆನಂದ ಸ್ವರೂಪನಿದ್ದೇನೆ ಅನ್ನೋದು ಮೊಟ್ಟ ಮೊದಲಿಗೆ ಗೊತ್ತಾದದ್ದು. ಅದು ಎಲ್ಲ ಜೀವಿಗಳಿಗೆ ಆನಂದದ ಗೊತ್ತ ಮೊದಲಿಗೆ ಗೊತ್ತೈತಿ. ಅದರ ಆಧಾರದ ಮೇಲೆ ಎಲ್ಲ ಜೀವಿಗಳು ಆನಂದವನ್ನು ಬೇಡ್ತಾರೆ. ಏನು ಗೊತ್ತಿಲ್ಲದ್ದು ಬೇಡ ನೋಡು ನಂಗೆ. ಸುಖ ಎಲ್ಲ ಜೀವಿಗಳು ಬೇಡ್ತಾವಿಲ್ಲ, ಆನಂದವನ್ನು ಬೇಡ್ತಾವಿಲ್ಲ. ಗೊತ್ತೈತಿ ಅಂತ ಯಾವಾಗ ಗೊತ್ತಾಗೈತಿ ನೆನಪು ಮಾಡ್ಕೊ. ಮೊಟ್ಟ ಮೊದಲಿಗೆ ಅದು ಫಸ್ಟ್ ಇಂಟ್ಯೂಷನ್ ಅಂತೀವಲ್ಲ, ಪ್ರಥಮ ಅನುಭೂತಿನ ಅದು ಆನಂದ. ಎಲ್ಲ ಜೀವಿಗಳಿಗೆ ಮೊದಲಿಗೆ ಅದು ಗೊತ್ತಾದದ್ದು. ಅದನ್ನು ನಾವು ಮರ್ತೇವೆ. ಮರ್ತ ಅನ್ಯ ಭಾವನೆಗಳನ್ನು ಕಲ್ಪಿಸ್ಕೊಂಡು ಏನೇನೋ ಮಾಡ್ಕೊತ ಹೊಂಟ್ಬಿಟ್ಟೇವೆ ಅಜ್ಞಾನದೊಳಗೆ. ಏನು ಎಲ್ಲಿ ತನಕ ಪುನಃ ಮೂಲ ಇರುವಿನ ಸ್ಥಿತಿ ನಾವು ನೆನಪಿಗೆ ತಗೊಳ್ಳೋದಿಲ್ಲ, ಅಲ್ಲಿ ತನಕ ದುಃಖ ಹೋಗೋದಿಲ್ಲ ನಮ್ಗೆ. ಪ್ರಥಮಾನುಭೂತಿ ಸ್ಥಿತಿ ಕಡೆಗೆ ಮರಳದ ಹೊರತು, ತಿರುಗದ ಹೊರತು ಮತ್ತೆ ನಮ್ಗೆ ಅದು ಅನುಭವಕ್ಕೆ ಬರೋದಿಲ್ಲ. ಇದು ಬೆನ್ನು ಹತ್ತಿ ಹೊಂಟೇವು ಮಜಾ, ಇಂದ್ರಿಯಗಳ ಮಜಾ ತೋರ್ಕಿಗೆ ಬೆನ್ನು ಹತ್ತೇವು ನಾವು. ಎಲ್ಲಿ ಹೋದ ಹಸ್ತತ್ವ ಹೇಳಕ್ಕೆ ಬರೋದಿಲ್ಲ. ಏನು ಮೋಹ ಮುದ್ಗರ ಅಂತ ಶಂಕರಾಚಾರ್ಯ ಬರ್ದಾರಲ್ಲ. ಮೋಹ ಮುದ್ಗರ ಪ್ರಾಪಂಚಿಕ ಮೋಹವನ್ನು ಸದೆ ಬಡಿಯುವಂಥ ಸುತ್ತಿಗೆ ಅದು. ಹೌದಿಲ್ಲ? ಮೋಹವನ್ನು ನಾಶ ಮಾಡ್ಕೊ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ. ಮೂಢ, ನಿನ್ನ ನಿಜ ಸ್ವರೂಪದ ತಿಳುವಳಿಕೆಯನ್ನು ಮಾಡ್ಕೋರು ಹುಚ್ಚ ಮೂಢ ಅಂದ. ಯಾಕೆ ತಿರುಗ್ತಿದೆ ಇದ್ರ ಬೆನ್ನು ಹತ್ತಿ ಅಂತ. ಇನ್ನೊಬ್ಬರು ನಿಮಗೆ ಪೀಡಾ ಕೊಡಬಾರ್ದಂದ್ರೆ ನೀವು ಇನ್ನೊಬ್ಬರಿಗೆ ಪೀಡಾ ಕೊಡಕ್ಕೆ ಹೋಗ್ಬಾರ್ದು ನೋಡ್ರಿ. ನಮಗೆ ಯಾವುದು ಬೇಡ ಅದನ್ನು ಇನ್ನೊಬ್ಬರಿಗೆ ಮಾಡಬೇಡ, ಅದ ಒಳ್ಳೆ ಗುಣ. ನಮಗೆ ಯಾವುದು ಒಳ್ಳೆಯದಲ್ಲೋ ಅದು ಇನ್ನೊಬ್ಬರಿಗೆ ನೀವು ಮಾಡದೇ ಇರುವುದೇ ಒಳ್ಳೆ ಗುಣ. ನಿನಗೆ ಮಾನ ಮರ್ಯಾದೆ ಬೇಕಾಗಿತ್ತಂದ್ರೆ ಇನ್ನೊಬ್ಬರಿಗೆ ಅದನ್ನು ಕೊಡದ ಹೊರತು ನಮಗೆ ಏನು ಪಡಿಲಿಕ್ಕೆ ಅಧಿಕಾರ ಇಲ್ಲ. ಹೌದಿಲ್ಲ? ಏನು ಕೊಡ್ತೀವಿ ಅದನ್ನು ಪಡಿತೀವಿ ನೋಡಿ. ನಿನ್ನ ಕೈ ಒಳಗೈತಿ ನಿನ್ನ ಭವಿಷ್ಯ, ಹೆಂಗೆ ಬೇಕು ಹಂಗೆ ನಡ್ಕೋ. ಏನು ನೀ ಕೊಟ್ಟದ್ದನ್ನ ಮತ್ತೆ ಪ್ರತಿ ಕನ್ನಡ ಇದ್ದಂಗೆ ಅದು ಜಗತ್ತು. ಹೌದಿಲ್ಲ? ನೀ ನಕ್ಕರ ಅದು ನಗ್ತೈತಿ ಕನ್ನಡಿಯಾಗ. ನೀನ ಮಕ ಹೆಂಗೆ ಮಾಡಿದ ಅದು ಹಂಗಾಕೈತಿ. ಕ್ರಿಯೆ ಪ್ರತಿಕ್ರಿಯೆ ಜಗದ ನಿಯಮ ಹಂಗದ. ನೀ ಏನು ಕೊಡ್ತೀಯ ಅದ ಬರ್ತೈತಿ ನಿನಗೆ. ನೀ ನಕ್ಕರ ನಗ್ತೈತಿ, ನೀ ಹತ್ತಿರ ಹೇಳ್ತೈತಿ, ಅದು ಮಕ ಗಂಟು ಮಾಡಿರೋದು ಗಂಟು ಮಾಡ್ತೈತಿ. ಏನು ಕೊಡ್ತೀಯ ಅದನ್ನು ಪಡಿತೀವಿ ನೋಡ್ರಿ. ಏನು ಒಳ್ಳೆ ಗೌರವ ಯಾರಿಗೆ ಕೊಟ್ಟೆ ಅಂದರೆ ಎಲ್ಲರನ್ನ ಗೌರವ ಪ್ರೀತಿಯಿಂದ ಪ್ರತಿಯೊಬ್ಬರಲ್ಲಿ ದೇವರನ್ನು ಕಾಣುವಂಥ ಮನೋಭಾವನೆ ಬೆಳೆಸ್ಬೋದಂದ್ರೆ ಅವರು ನಿಮ್ಮನ್ನು ದೇವರಂತೆ ನೋಡ್ತಾರೆ. ನೀ ಅವರನ್ನು ದೇವರಂಗೆ ಕಂಡ್ರೆ ಅವರು ನಿಮ್ಮನ್ನು ದೇವರಂಗೆ ನೋಡ್ತಾರೆ. ಪ್ರತಿಯೊಬ್ಬರಲ್ಲಿ ದೇವರನ್ನು ಕಾಣುವಂಥ ಮನೋಭಾವನೆಯನ್ನು ನಾವು ಬೆಳೆಸಬೇಕು. ಎಲ್ಲ ತಂದೆ ತಾಯಿಗಳು ಮಕ್ಕಳಿಗೆ ಇದನ್ನು ಸಣ್ಣಂದಿರ್ತ ಕಲಿಸ್ಬೇಕು ಅಂತಾರೆ. ಹೌದಿಲ್ಲ?
ತಾಯಿನ ಮೊದಲ ಗುರು. ನಾವೆಲ್ಲ ಅಲ್ಲೇ ತಾಯಿಯಲ್ಲೇ ಬೆಳೆದು ಬಂದೇವಿಲ್ಲ. ತಾಯಿನ ಪ್ರಥಮ ಗುರು ಅಂತಾರೆ. ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ. ಮೊದಲು ತಾಯಿ. ಬೇಕಾದಂಥ ಮಹಾಪುರುಷದನಂದ್ರು ತಾಯಿ ಇದರ ಮಡಿಲಲ್ಲಿ ಬೆಳೆದವಲ್ಲ. ಅದಕ್ಕೆ ಅಮೂಲ್ಯವಾದ ನಮ್ಮ ಭಾರತದ ಇದ್ರೊಳಗಂದ್ರೆ ತಾಯಿ ಅಂದ ದೊಡ್ಡ ಸ್ಥಾನದಲ್ಲಿ ಏನು. ಅದಕ್ಕೆ ಹೆಣ್ಣು ಮಕ್ಕಳನ್ನ ಗೌರವದಿಂದ ಕಾಣಬೇಕು ಅಂತ ಯಾಕೆ ಹೇಳ್ತಾರೆ ಏನು. ಅದು ಮೂಲ, ಎಲ್ಲರೂ ಅಲ್ಲಿಂದನೇ ಬಂದದ್ದು ಹೌದಿಲ್ಲ. ತಾಯಿ ಗರ್ಭದಿಂದ ಬಂದದ್ದು ಎಲ್ಲರೂ ಅಲ್ಲಿ ಗೌರವಿಸೋದನ್ನಂತ. ಅದನ್ನು ಮರ್ತು ಬಿಟ್ಟೇವಿ. ಯಾಕ್ರಿ? ತಾಯಿ ಅಂದರೆ ದಾದ ಮಾಡೋಂಗಿಲ್ಲ. ಯಾಕ್ರಿ? ಮದುವೆ ಆದ್ಮ್ಯಾಗ ತಾಯಿ ಇಲ್ಲ, ತಂದೆ ಎಲ್ಲ ಮರ್ತು ಬಿಟ್ಟು ಹೋಗ್ಕೇನ ಈಗ ಮುದುಕಿ ಅಂತಾನ ಅದಕ್ಕೆ ಮತ್ತೆ ಹೌದಿಲ್ಲ. ಮುದುಕಿ ಅನ್ನಕ್ಕೆ ಚಲೋ ಮಾಡಿದ್ರು ಅದನ್ನು ಮದುವೆ ಆದಿಂದ. ಒತ್ತಟೆ ಕುಂಡ್ರ ತಟೆಗೆ ನೀನು ತನ್ನ ಕುಂಡ್ರ ತಟೆ ಎದಕ್ಕೆ ಬೇಕು ನಿನಗಂತ ಹೌದಿಲ್ಲ. ದಾದ ಮಾಡೋದಿಲ್ಲ ಅದು. ಗೌರವ ಅನ್ನೋದು ಉಳಿದ್ಬಿಟ್ಟೈತಿ, ಹೋಗಿಬಿಟ್ಟೈತಿಗೆಲ್ಲ. ತಂದೆ ತಾಯಿಗಳಲ್ಲಿ ಗೌರವ ಯಾರಿಗೆ ಉಳಿದೈತಿ ಹೇಳಿ? ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾನು ಉಕ್ಕು ಸರ್ವಜ್ಞ ಅಂದರು. ಆರಾಮಿನ ಭಾವದಾಗಿದ್ದವಾಗ ಜಗತ್ತಿನ ನೆನಪಲ್ಲಿ ಐತೆ, ಅವ ಖಬರ ಇರುದಿಲ್ಲ. ಜಗತ್ತಿನ ಕರಬರಿ ಇದ್ದವಾಗ ಆರಾಮ ಇರುದಿಲ್ಲ. ಜಗತ್ತಿನ ಕಡೆ ಎಲ್ಲ ಕೊಟ್ಟಾವ ಆರಾಮದಾನ ನೋಡ್ಕೊ. ಜಗತ್ತನ್ನು ಮರ್ತಾವ ಆರಾಮದಾನ. ಅದಕ್ಕೆ ಸರಿ ಕುಡಿದ್ರಿ ನಾವು ಅಂತ ನಾವು ಹೌದಿಲ್ಲ. ತಾತ್ಪೂರ್ತಿಕ ಅದ, ಟೆಂಪರರಿ. ಅದು ಕುರ್ತೇನು ಮರಿತೀವಂತೆಲ್ಲ, ಕುಡೋದು ನಿಷೇಧಾಗ ಮರಿಬೇಕಂತೀಯಲ್ಲ, ಅದು ಸರಿಯಾದ ಮಾರ್ಗ ಅಲ್ಲ. ಮತ್ತಟ್ಟು ಅದು ಸಮಸ್ಯೆ. ಎಲ್ಲಿ ಮಠ ನಿಷೇಧ ಇರ್ತೈತಿ ಅಲ್ಲಿ ಮಠ ಆರಾಮ್ ಇರ್ತೀವಿ. ಆರಾಮ್ ಇರಿಸೋ ಇವು ಇನ್ನೆಲ್ಲ ಹೊಡ್ತಕ್ಕೆ ಮನ್ಯಾನ ಕಾಟಕ್ಕೆ ಕುಡಿಯಾಕ್ತೇನ್ರಿ ನಾನು ಅಂತ ಇರ್ತಾನ. ಮರಿಬೇಕಂತೇಳಿ ಉದ್ದೇಶ ಒಂದು ಏನೈತಿ, ಗುರಿ ಬರೋಬ್ಬರಿ ಐತಿ, ಆದ್ರೆ ಕ್ರಮ ತಪ್ಪೈತಿ. ಅದು ಆ ಕ್ರಮದಿಂದ ಸುಖ ಶಾಂತಿ ಎಂದು ಸಿಗುವುದು. ಚಟದಿಂದ ಇದನ್ನು ಮರಿಬೇಕು. ಚಟ ಮಾಡಿ ಗಾಂಜಿ ಸೇದೆ ಸೆರೆ ಕುಡುದ ಈ ಕ್ರಮದಿಂದ ಎಂದೂ ನಿನಗೆ ಸುಖ ಶಾಂತಿ ಸಿಗುವುದು. ಎಲ್ಲ ಹಾಳು ಮಾಡ್ಕೋತಿ. ಎಲ್ಲ ಇದ್ದು ಸಮಾಧಾನ ಶಾಂತಿ ಸಮಸ್ಯೆಗೆ ಗುರಿ ಹಾಕಿನಿ. ಮತ್ತೆ ನೀ ಆರಾಮಿರ್ಬೇಕಾಗಿತ್ತಂದ್ರೆ ಎಲ್ಲದರ ಅಭಿಮಾನ ಎಲ್ಲ ಹೋಗ್ಬೇಕು. ಅಭಿಮಾನ ಸುಡ ಮುಕ್ತಿ ರೂಪ. ದುಃಖದಿಂದ ನೀವು ಬಿಡುಗಡೆ ಹೋಗ್ಬೇಕಂದ್ರೆ ಎದರ ಅಭಿಮಾನವನ್ನು ನೀವು ಇರಬಾರ್ದು. ಶರೀರದ ಅಭಿಮಾನ ಬಿಡದು. ನಾನು ನನ್ನದು ಅಂತ ಯಾವ ಹಿಡ್ಕೊಂಡು ಕೂತಾನ ಅವ ದುಃಖವನ್ನು ಹೊಂತ. ಇದು ನಾನು ಅಲ್ಲ ನನ್ನದು ಅಲ್ಲ ಅಂತ ತಿಳಿದ ಯಾವ ಅದನ್ನ ಸಂಬಂಧ ತಪ್ಪಿಸ್ಕೊಂತಾನ ಅವ ಆರಾಮದಾನ. ದುಃಖಂ ಹರಿತೀತಿ ಹರಿ ಅಂದ್ರೆ ಹರಿ ಅಂದ್ರೇನು? ದುಃಖವನ್ನು ಹರಣ ಮಾಡುವಂಥದ್ದು. ಅದಕ್ಕೆ ಹರಿ ಅಂತಾರೆ, ಅದಕ್ಕೆ ಹರ ಅಂತಾರೆ. ನಾವು ಹರಿಹರ ಅನ್ಕೂಲೆ ಚಿತ್ರ ಕಲ್ಪಿಸ್ಕೊಂಡು ಕೂತೇವಲ್ಲ. ಹರಿ ನಾವು ಹರ ಅನ್ನೋಂಗಿಲ್ಲ, ಹರ ನಾವು ಹರಿ ಅನ್ನಂಗಿಲ್ಲ. ಅಲ್ಲಿ ಭೇದ. ವೈಷ್ಣವ ಮತ್ತು ಸ್ಮಾರ್ತ ಅಂತ ಬ್ರಾಹ್ಮಣರೊಳಗವು ಹರಿಹರಲ್ಲಿ ಭೇದ ಮಾಡ್ಕೊಂಡು ಅದನ್ನ ಹರಿ ಹರ ಅಂತ ಗೊಂಬೆ ಕಲ್ಪಿಸ್ಕೊಂಡು ಕೂತೀವಿ. ಆಕಾರ ಕಲ್ಪಿಸ್ಕೊಂಡು ಕೂತಿಲ್ಲ. ಹರ ಅನ್ಕೂಲೆ ಜಡಿ ಬಿಟ್ಕೊಂಡವ ಪರಮಾತ್ಮ ಅಂತೇಳಿ ಅಲ್ಲ. ಹರನಶಿಲೆ ಎಂದಮಗೆ ಗುರುವರನವು ನರನೆಂದಮಗೆ ಕರ್ಣ ಪ್ರಸಾದವನು ಎಂಜಲೆಂದಮಗೆ ನರಕ ತಪ್ಪದು ಸರ್ವಜ್ಞ ಅಂತ. ಹರ ಅನುಕೂಲ ಚಿತ್ರ ಕಲ್ಪಿಸ್ಕೊಂಡು ಕೂತೀವಿ. ಅದ ನೀನು ಮತ್ತು ನರಕದಾಗ ಹೋಗೋದು ನೀನು ಅಂತ ಅಲ್ಲ. ಚಿತ್ತದ ತಾಪವನ್ನು ಹರಣ ಮಾಡುವಂಥದ್ದು. ಅದಕ್ಕೆ ಹರ ಹರಿ ಅಂತಾರೆ. ಕೆಲವರು ಒಟ್ಟ ಬಾಯಿಲಿ ಸುಧಾ ಅನ್ನೋದಿಲ್ಲ. ನಾವು ಹರ ಅಂತ ಅನ್ನೋಂಗಿಲ್ಲ, ಇವು ಹರಿ ಅನ್ನೋಂಗಿಲ್ಲ. ಅವರು ಇಷ್ಟೊಂದು ಕಟ್ಟ ಮನುಷ್ಯನಾಗ ಹಿಡಿದದ್ದೆಲ್ಲ ಕೈ ಬಿಟ್ಟಾಗ ಆರಾಮಿರ್ತಿರೋ, ಏನಾರು ಹಿಡ್ಕೊಂಡು ಕುಂತಾಗ ನೀವು ಆರಾಮಿರ್ತೀರೋ ಹೇಳಿ?
ನಿದ್ದೆ ಬಂದ್ರೆ ಎಲ್ಲ ಕೈ ಬಿಡ್ತೀರಿಲ್ಲ. ಹ್ಮ್ ಎಲ್ಲ ಕೈ ಬಿಡ್ತಿ, ಏನು ನೆನಪು ಮಾಡಕ್ ಹೋಗುದು, ಎಲ್ಲ ನೆನಪು ಕೈ ಬಿಟ್ಟ ನೀ ಆರಾಮೈತಿ. ಈ ಎಚ್ಚರಿಕೆಗತ್ಲೆಲ್ಲ ಹಾರಿಬಿಟ್ರೆ ಆರಾಮನ ಇರ್ತಿಲ್ಲೋ. ಇದು ನಿದ್ದೆ ಹೆಚ್ಚಾಗಿ ಎಲ್ಲ ಸಂಬಂಧ ತಪ್ಪಿರ್ತೈತೆ ಅಂತ ಆರಾಮಿದ್ದಿ. ಇದು ಏನಾರ ನೆನಪಿರ್ತದ ನಿದ್ದೆ ಸುಧಾ ಆಗ್ತದ. ನಿನಗೆ ಏನ್ ಲಾಭ ಐತೆ ಹೇಳಿ ನನಗೆ ಈ ಎಚ್ಚರಿಕೆ ನೆನಪು ಮಾಡೋದ್ರಿಂದ? ಅದಕ್ಕೆ ಬಲ್ಲವರು ಏನೂ ಲಾಭ ಇಲ್ಲ, ಇದರ ನೆನಪಿನ ಕಾಲ ಕಳೆಯೋದು ವ್ಯರ್ಥ ಅಂತ ಅದನ್ನು ಮರೆತರವರು. ಬಾಳೆದ ನೆನಪು, ಜಗತ್ತಿನ ನೆನಪು, ಜಗತ್ತನ್ನು ಮರೆತ, ಜಗತ್ತಿನ ಸುಖವನ್ನು ಮರೆತ ಯೋಗಿ ಆದ ಅಂತ. ಜಗ ವಿಸರ್ಲಿ, ಸುಖ ವಿಸರ್ಲಿ, ಯೋಗಿನ ಬಣಲೆ. ಜಗತ್ತು, ಜಗತ್ತಿನ ಸುಖ ಎಲ್ಲ ಮರ್ತವ. ನಾವು ಅಜ್ಞಾನದೊಳಗೆ ಜಗತ್ತ ಸುಖ ಕೊಡ್ತೈತಿ, ಭೋಗ ವಸ್ತುಗಳು ಇಂದ್ರಿಯ ಸಂಪರ್ಕ ಭೋಗನ ಸುಖ ಅಂತ ತಿಳ್ಕೊಂಡ ಇದರ ಬೆನ್ನು ಹತ್ತಿ ಜನ್ಮ ಜನ್ಮಾಂತರ ತಿರುಗ್ಲಿಕ್ಕೆ ನಾವು. ತತ್ವಮಸಿ ಮಹಾವಾಕ್ಯದ ವಾಚ್ಯಾರ್ಥ ಲಕ್ಷಾರ್ಥದ ಗದ್ದಲ ಬೀಳೋಕ್ಕಿಂತ ಅದು ಇದು ಎಂಬುದು ಇಲ್ಲಿ ನೀನ ಅದ ಇದೆ ಅಂತ ತಿಳ್ಕೊಂಬಿಡು. ನಿಜವಾದ ಇರುವನ ನೀನಿದ್ದಿ. ತತ್ತಂದ್ರೆ ತ್ರಿಕಾಲ ಬಾಧ್ಯವಾದಂಥ ಇರು. ತೊಂಬಂದ್ರೆ ನೀನು, ಅಸಿ ಅಂದ್ರೆ ಇದ್ದಿ. ಆ ತ್ರಿಕಾಲ ಬಾಧ್ಯವಾದಂಥ ಇರುವ ದೇವ್ರ ನೀನದಿ ಅಂತ ತಿಳ್ಕೊಂಡು ಉಳ್ಕೊಂಬಿಡು ಅಂತ. ಲಕ್ಷಾರ್ಥ ವಾಚ್ಯಾರ್ಥಗಳು ಗದ್ದಲ್ದಾಗ ಬೀಳೋದಕ್ಕಿಂತ ನೇರವಾಗಿ ನಾನು ಅನುಭವ ತಗೊಂಡು ಉಳ್ಕೊಂಬಿಡು. ಎಲ್ಲ ಅವಸ್ಥೆಯೊಳಗೂ ನೀನದಿ. ನೀ ಇಲ್ಲದ ದೇಶ ಕಾಲಗಳಿಲ್ಲ ಅಂತ. ಎಚ್ಚರಿಕೆಯೊಳಗೂ ಅದಿ, ಕನಸಿನೊಳಗೂ ಅದಿ, ನಿದ್ರೆಯೊಳಗೂ ಅದಿ. ಅಲ್ಲಿ ಏನೂ ಇಲ್ಲ ಅನ್ನೋದು ತಿಳಿತಿ. ಅಲ್ಲಿ ಕನಸಿನ ವ್ಯವಹಾರವನ್ನು ತಿಳಿತಿ, ಎಚ್ಚರಿಕೆ ವ್ಯವಹಾರ ತಿಳಿತಿ, ನಿದ್ರೆಯನ್ನು ತಿಳಿತಿ. ಅವು ಯಾವ ನಿನಗೆ ಹತ್ತಿಲ್ಲ. ನಿದ್ದೆ ಮಬ್ಬನು ನಿನಗೆ ಹತ್ತಿಲ್ಲ, ಕನಸಿನ ವ್ಯವಹಾರನೂ ನಿನಗೆ ಹತ್ತಿಲ್ಲ, ಎಚ್ಚರಿಕೆ ವ್ಯವಹಾರನೂ ನಿನಗೆ ಹತ್ತಿಲ್ಲ. ಅವುಗಳ ವಿಕಾರ ಹೊಂದದೆ, ಅವುಗಳಿಗೆ ಒಂದು ಬಾಧೆ ಆಗದೆ ಇರ್ತಕ್ಕಂಥ ಇರು ನೀನು, ಅರು ನೀನು, ಆನಂದ ಸ್ವರೂಪ ನೀನು. ನಿನ್ನ ಆಧಾರದ ಮೇಲೆ ಅವೆಲ್ಲ ತೋರ್ತಾವ, ಎಚ್ಚರ, ಕನಸು, ನಿದ್ರಿ. ಅವು ಇಲ್ಲದಾಗೂ ನೀನು ಇರಾಕ್ ಬರ್ತೈತಿ. ನಿನಗೆ ತೋರ್ದಂಗೆ ಮಾಡ್ಕೋ ಅಂದ್ರೆ ಆರಾಮಿರ್ತೀವಿ. ಅವನ್ನ ನಿನ್ನ ಕಲ್ಪನಾದಾಗ ಅವು ತೋರ್ತಾವ. ಮನಸ್ಸಿನ ಕಲ್ಪನಾದ ಮನಸ್ಸಿನ ಅವಸ್ಥೆಗಳೆಲ್ಲವು. ಎಚ್ಚರ, ಕನಸು, ನಿದ್ರಿ ನಿನ್ನ ಮನಸ್ಸಿನ ಅವಸ್ಥೆಗಳೆಲ್ಲವು. ಈ ಅವಸ್ಥೆಗಳು ನಿನಗೆ ಹತ್ತಿಲ್ಲವು. ಆ ಅವಸ್ಥೆಗಳ ವಿಕಾರನೂ ನಿನಗೆ ಹತ್ತಿಲ್ಲ. ಮನಸ್ಸಿನ ಅವಸ್ಥೆಗಳು, ಎಚ್ಚರ, ಕನಸು, ಶರೀರದ ಅವಸ್ಥೆಗಳು, ಶಿಶುತ್ವ, ಬಾಲ್ಯ, ಯೌವನ, ವೃದ್ಧಾಪ್ಯ, ಇವೆಲ್ಲ ಶರೀರದ ಅವಸ್ಥೆಗಳು ನಿನಗೆ ಹತ್ತಿಲ್ಲ. ನಿನ್ನ ಬಾಲ್ಯಾವಸ್ಥೆ ಇಲ್ಲೈತಿಗೆ, ಯೌವನಾವಸ್ಥೆ ಇಲ್ಲೈತಿ. ನಿನಗೆ ಮುದುಕ ಅದು ಇರುವುದಿಲ್ಲ. ಅದರ ಇದ್ದದ್ದೇ ನಿನ್ನ ಕಾಯಮ. ಯಾವ ಅವಸ್ಥೆನೂ ನಿನಗೆ ಹತ್ತುದಿಲ್ಲ. ಕಾಯಂ ಇರುವಲ್ಲವು ಅವಸ್ಥೆಗಳೆಲ್ಲ ತೂರ್ ಎಡಗ್ತಾವ. ಬಂದು ಹೋಗು ಆಗಂತಕವಲ್ಲ. ಮುಪ್ಪು ಬಂತು ಹೋತು, ಯೌವನ ಬಂತು ಹೋತು, ಹೌದಿಲ್ಲ? ಶಿಶುತ್ವ, ಬಾಲ್ಯ ಇವೆಲ್ಲ ಬಂದು ಹೋಗ್ತಾವ. ಇವು ಎಚ್ಚರ ಬಂತು ಹೋತು, ಕನಸು ಬಂತು ಹೋತು, ನಿದ್ರೆ ಬಂತು ಹೋತು. ಆದರೆ ಅವುಗಳೆಲ್ಲ ಸಾಕ್ಷಿಯಾಗಿ ಯಾರು ನೀ ಅದಿಯಲ್ಲ, ನೀನು ಹೋಗಿಲ್ಲಲ್ಲ. ಇವು ಬಂದು ಹೋಗ್ಯಾವ. ಶರೀರ ಎಷ್ಟೋ ಶರೀರಗಳು ಬಂದಾವ, ಕರ್ಮಕ್ಕನುಸಾರವಾಗಿ ಹೋಗ್ಯಾವ. ಆದ್ರೆ ನೀ ಅದಿಯಲ್ಲ. ನೀನು ಅವು ಕುರ್ಕುಡು ಹೋಗ್ಲಿಲ್ಲ, ಬರ್ಲಿಲ್ಲ. ಇದ್ದು ಇರು, ಅದು ಎಂದೂ ಬದಲಾಗದೆ ಇದಕ್ಕಿದ್ದಂಗೆ ಐತಿ. ಇದಕ್ಕಿದ್ದಂಗೆ ಇದ್ದದ್ದೇ ಯಾವುದೈತಿ ಅದು ನಿನ್ನ ಸ್ವರೂಪ. ಆ ಜ್ಞಾನವನ್ನು ಮಾಡ್ಕೊ ಅಂದ್ರೆ ಆರಾಮಿರ್ತೀನಿ. ಈ ಬದಲಾವಣೆ ಆಗುವುದು ಯಾವುದು ನಿನ್ನ ಸ್ವರೂಪ ಅಲ್ಲ. ಕ್ಷಣ ಕ್ಷಣಕ್ಕೆ ಬದಲಾವಣೆ ಆಗೋಲ್ಲ. ಅದು ನಾನು ನಂದು ಅಂತ ತಿಳ್ಕೊಂಡು ಒದ್ದಾಡ್ಲಿಕ್ಕೆ. ಬದಲಾವಣೆ ಹೊಂದುವುದು ನಿನ್ನ ಸ್ವರೂಪ, ಬದಲಾಗದೆ ಇದ್ದದ್ದು ನಿನ್ನ ಸ್ವರೂಪ ನೋಡ್ಕೊ. ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವನ್ನು ಕೇಳು. ಅದ್ರ ಕಡೆ ಲಕ್ಷ್ಯ ಇಲ್ಲಲ್ಲ, ಅಂತೇಳಿ ಹೋಗುವಂಗಿಲ್ಲ. ಅಲ್ಲೇ ನಾನೇ ಶೇನೆ ಅಂತ ತಿಳ್ಕೊಂಡ್ಬಿಟ್ಟೇವೆ. ಇದನ್ನ ನಾನು ಬದಲಾವಣೆ ಆಗುವುದು ನಾನು ಅಂತ ತಿಳ್ಕೊಂಡು ಅವನು ದೊಡ್ಡ ಶೇನೆ ಹಾಕೊಂಡು. ಅದಕ್ಕೆ ಅಜ್ಞಾನಿ ಅಲ್ಲವೇ ಜೀವನೇ ನೀನು ಸುಜ್ಞಾನಿ ಎಂದು ನುಡಿವರೇ ಅಂತ. ಯಾರ ಬಿಟ್ಟು ಹೊಲಸ ನಾನು ಅಂತ ತಿಳ್ಕೊಂಡು ಕುಂತಿಯಲ್ಲೋ, ಪರಿಶುದ್ಧ ಚೈತನ್ಯ ನೀನದಿ, ದೇವ್ರ ನೀನದಿ ಅನ್ನೋದು ಬಿಟ್ಟು ಇದು ವಿಕಾರ ಆಗುವ ಶರೀರ ಸೋರುವುದು ನಾರುವುದು ನಾನು ಅಂತ ತಿಳ್ಕೊಂಡು ಕುಂತಿಯಲ್ಲೋ. ಈ ಪರಿಶುದ್ಧ ಚೈತನ್ಯಮಯನೇ ನೀನಿದ್ದ ಈ ಕೆಟ್ಟು ಹೋಗುವಂತ ಸೋರುವುದು ನಾರುವುದು ನಾನು ಅಂತ ತಿಳ್ಕೊಂಡು ಕುಂತಿಯಲ್ಲೋ. ಶೇನ್ಯಾನು ಏನು ದಡ್ಡ ನೀನು. ಎಂದಪ್ಪ ನೀ ಶೇನೆ ಆಗುದು?
ನೀ ಯಾರು ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ಹೋಗಿಲ್ಲ, ಈ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡಾಗ ನೀನು ಶಾಣೆ ಆಗೋದು. ಯಾವಾಗ ನೀ ಕಳ್ಕೋದು ಇದನ್ನು? ಅದಕ್ಕಾಗಿ ಪ್ರಯತ್ನ ಮಾಡಾತೀನು. ನಮ್ಮ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋರು ಎಷ್ಟು ಮಂದಿ ಇದೆ ನಾವು. ನಾವು ಇದೇ ಸರಿ ಅಂತ ತಿಳ್ಕೊಂಡೇವಿ, ಈ ದೇಹನ ನಾನು ಅಂತ ಗಟ್ಟಿ ತಿಳ್ಕೊಂಡು ವಿಚಾರ ಇಲ್ಲದವ್ರು ಇದೇ ಖರೆ, ಇದೇ ಸುಖರೂಪ ಅಂತ ಅನಿಸೈತೆ ನಮ್ಗೆ. ಇಲ್ಲೋ ಒಬ್ಬ ವಿವೇಕವಂತ ಇದರ ಸಂಶಯ ಬಂದು ಇದು ಹೌದು ಅಲ್ಲಪ್ಪ, ನನ್ನಿಂದ ಇದು ಅಗಲಿ ಹೋಗ್ತೈತಿ, ಇದು ಕಾಯಂ ಇರುವುದಲ್ಲ, ನಾ ಹೆಂಗೆ ಕಾಯಂ ಇದ್ದೇನೆ ಹಂಗೆ ಇದು ಕಾಯಂ ಇರುವುದಲ್ಲ, ಒಂದು ಅವಸ್ಥೆ ಒಳಗೆ ಅಟ್ಟ ತೋರ್ತೈತಿ, ನಾ ಎಲ್ಲ ಅವಸ್ಥೆ ಒಳಗೆ ಇರ್ತೇನೆ, ಅದಕ್ಕೆ ನನಗೆ ಇದಕ್ಕೆ ಏನು ಹೊಂದುದಿಲ್ಲ, ನಾನೇ ಬೇರೆ ಇದೇ ಬೇರೆ ಅನ್ನೋ ಒಂದನ್ನು ಗಟ್ಟಿ ತಿಳುವಳಿಕೆ ಮಾಡ್ಕೋತಾನೆ. ಎನ್ನೊಡನೆ ಸಮರಸವಿನ್ನು ಬೇಡಲೆ ತನುವೇ ಮುನ್ನಿನಂತೆ ನೀನು ಅನ್ಯಮನಿಗೆ, ಗೊತ್ತಿಲ್ಲದಾಗಿಂತ ಅಜ್ಞಾನದೊಳಗೆ ನಾನಂತ ತಿಳ್ಕೊಂಡು ವ್ಯವಹಾರ ಮಾಡಿದ್ದೀನಿ, ಇನ್ನು ಗೊತ್ತಾಯ್ತು ನನಗೆ ನೀನೇ ಬೇರೆ, ನಾನೇ ಬೇರೆ ಅಂತ. ಒಂದು ಅವಸ್ಥೆ ಒಳಗೆ ಅಷ್ಟೇ ನೀನು, ಮತ್ತೊಂದು ಅವಸ್ಥೆ ಒಳಗೆ ಇದಿಲ್ಲ, ನಾ ಎಲ್ಲ ಅವಸ್ಥೆ ಒಳಗದೇನಿ. ನೀ ವಿಕಾರ ಹೊಂತಿ, ನಾ ವಿಕಾರ ಹೊಂದುದಿಲ್ಲ ಅಂತ. ನೀ ಮಣ್ಣು ಪಾಲಕ್ಕಿ, ನಾ ಮಣ್ಣು ಪಾಲಾಗ, ನಾ ಸಾಯವಲ್ಲ. ಹುಟ್ಟೈತಿ ಅಂದ ಬಳಿಕ ಅದು ಸಾಯ್ದೈತಿ, ಹೌದಿಲ್ಲ? ಶರೀರದ ಇದದು ಲಕ್ಷಣ, ಶರೀರ ಧರ್ಮ, ನನ್ನ ಧರ್ಮ ಅಲ್ಲ. ನೀ ಹುಟ್ಟವನಲ್ಲ, ಹುಟ್ಟಿದ್ದೆ ಅದು, ಸಾಯುವುದೇ ಅದು, ನೀ ಯಾರು ನೋಡ್ಕೊ. ಹುಟ್ಟಕ್ಕಿಂತ ಮೊದಲು ನೀ ಇದ್ದಾಗೋದಿ, ಅದು ಶರೀರ ಹೋದ ಮ್ಯಾಗೂ ನೀ ಇರ್ತಿ ಅನ್ನೋದನ್ನು ತಿಳ್ಕೊ. ನಾನೇ ಹುಟ್ಟಿನಿ, ನಾನೇ ಸಾಯ್ತೇನೆ ಅನ್ನೋದು ಅಜ್ಞಾನಿ ನೀವು. ಹುಟ್ಟು ಸಾವುಗಳು ಶರೀರಕ್ಕೆ ಸಂಬಂಧಪಟ್ಟ ಹೊರತು ಆತ್ಮನಿಗೆ ಸಂಬಂಧ ಇಲ್ಲ. ನೀ ಎಂದೂ ಹುಟ್ಟೇ ಇಲ್ಲ, ಸತ್ಯನೂ ಇಲ್ಲ, ಹುಟ್ಟಿಲ್ಲ, ಸುಡುಗಾಡು ಕಂಡಿಲ್ಲ. ಶರೀರ ಧರ್ಮವಿಲ್ಲ, ಅದನ್ನೆಲ್ಲ ತಿಳಿತೀನಿ. ಎಷ್ಟೋ ಶರೀರಗಳನ್ನು ಬಿಟ್ಟು ಬಿಟ್ಟು ಬಂದಿ ಇಲ್ಲೋ ಈಗ. ಕರ್ಮಕ್ಕನುಸಾರವಾಗಿ ಶರೀರಗಳು ಬರ್ತಾವ, ಅದು ಋಣ ಮುಗಿದ ಕೂಡಲೇ ಬಿಟ್ಟು ಹೋಗ್ಬಿಡ್ತೀವಿ ಅವನ ಶರೀರ. ಅವಧಿ ಮುಗಿದ ಮ್ಯಾಗ ಅದಕ್ಕೊಂದು ಇದಿರ್ತೈತಿ, ಅವಧಿ, ಹೌದಿಲ್ಲ? ಅವಧಿ ಮುಗಿದ ಮ್ಯಾಗ ಹೋಗ್ತದ, ಅದು ಡೇಟ್ ಮುಗಿತ, ಎಕ್ಸ್ಪೈರ್ ಡೇಟ್ ಇರ್ತೈತಿ. ಹುಟ್ಟಿದ್ದಕ್ಕೆ ತಯಾರು ವಸ್ತು ತಯಾರಾತಂದ್ರೆ ಅದಕ್ಕೆ ಎಕ್ಸ್ಪೈರ್ ಡೇಟ್ ಇರುವುದನ್ನಲ್ಲ. ಇದ್ರ ಎಕ್ಸ್ಪೈರ್ ಡೇಟ್ ಗೊತ್ತಾದ್ರೆ ಅದಕ್ಕೆ ಗೊತ್ತು ಮಾಡಿಕೊಡೋದಿಲ್ಲ, ಅದು ಗದ್ದಾಡಿಸ್ತಿದ್ದೀವಿ, ಹೌದಿಲ್ಲ? ಹಂಗಾರ ಬದುಕಬೇಕಪ್ಪ ನಾನು ಇದು ಅಂತ ಗೊತ್ತಾಗ್ಲಂಗೆ ಬರ್ತೈತೆ ಅದು, ಹೌದಿಲ್ಲ? ನೋಡ್ರಿ ನೀವು, ಯಾರಿಗೆ ಏನು ಗೊತ್ತಾಗ್ಲಂಗೆ ಬಂದು ಜ್ಞಾನಿಗಳಿಗೆ ಗೊತ್ತಿರ್ತೈತೆ, ಆದರೂ ಅವಾಗ ಅದ್ರ ಬಗ್ಗೆ ಗೆದ್ದು ಬಿಟ್ಟಿರ್ತಾನ. ಅದು ಈಗ ಹೊಕ್ಕೈತಿ ಅನ್ನೋದು ಗೊತ್ತಿರ್ತೈತೆ, ಅಡ್ವಾ ಮುನ್ಸೂಚನೆ ಗೊತ್ತಿರ್ತೈತಿ ಜ್ಞಾನಿಗಳಿಗೆ. ಅದನ್ನ ಮೊದಲೇ ಅವರು ಅದರ ತಪ್ಪಿಸ್ಕೊಂಡಿರ್ತಾರೆ ಸಂಬಂಧ, ಅದಕ್ಕೆ ಅವ್ರು ಚಿಂತೆ ಮಾಡಕ್ ಹೋಗುದಿಲ್ಲ. ಅಜ್ಜರಿಗೆಲ್ಲ ಮೊದಲಿರ್ತ ಗೊತ್ತಿತ್ತೆಲ್ಲ. ಸಾಸಿವೆ ಎಣ್ಣೆ ಹಚ್ಚಿ ಬಿಡ, ಅಲ್ಲೇ ಕುಂಡಿರ್ತೈತಿ. ನಂದ್ರ ಕಡಿ ಜಳಕ ಅಲ್ಲೇ ಉಳಿತೈತಿ, ಹಚ್ಚಿ ಬಿಡಪ್ಪ. ನಾನು ಅವತ್ತು ಕಡಿ ಜಳಕ ಯಾರು ಇದ್ದಿದ್ದಿಲ್ಲ, ನಾನು ಒಬ್ಬನ ಹಚ್ಚಿ ತಿಕ್ಕಿ 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 ಹಚ್ಚ ಅವಸ್ಥೆ ಲಕ್ಷ ಪರ್ಕ್ ಮಾಡಿ ಕುಂತು ಬಿಟ್ರು. ಹೇಳವಲ್ರತ್ತಾಗಿ ನಾವು ಲಕ್ಷ ಪರ್ಕ್ ಆಗಿಬಿಡ್ತೆ. ಅಜ್ಜವ್ರು ಸಮಾಧಿ ಹತ್ತಿಬಿಟ್ಟಿತ್ತು. ಅಜ್ಜರ ಅಜ್ಜರ ಪರ ಅಂದ್ರೆ ಒದರಿದ್ರು, ಏನಿಲ್ಲ ಏನಿಲ್ಲ. ಕತ್ತರಿಸಿ ಬಾಯಿ ಮಾಡಿ ಇದನ್ನು ಮಾಡಿದಾಗ ಅಂದರು, ನಮಸ್ಕಾರ ನಿಮ್ಗಂದ್ರು. ಯಮ್ಮ ನಿನಗೂ ನಮಸ್ಕಾರ ಅಂದ್ರೆ, ನಮ್ಮ ಹಿಂಗೆ ಯಾಕೆ ಮಾಡ್ತೀರಿಪ್ಪ ಅಂದ್ರೆ, ನಮಸ್ಕಾರ ಮಾಡ್ಬಾರ್ದು ನನಗೆ ಅಂತ. ಏನು ಮಾಡ್ತೀರಿ? ಕಡೀದೆಲ್ಲ ಗೊತ್ತಿದ್ದು ದೇಹ ತ್ಯಾಗ ಮಾಡಿದ್ರೆ ಹೇಳ್ಕೋಂತ ಬಿಟ್ಟರು ನೋಡಿ. ಗೊತ್ತಿತ್ತು ಅವರಿಗೆಲ್ಲ. ನಮಗೆ ಹಂತೇಲಿದ್ದು ಗೊತ್ತಾಗಲಿಲ್ಲ, ಮರು ಅಜ್ಞಾನ ಮುಸುಕ್ಬಿಟ್ಟೈತಿ. ಹೌದಿಲ್ಲ? ಅಜ್ಞಾನದಾಗೆ ಬದುಕಿದವ್ರು ನಾವು, ಹೌದಿಲ್ಲ? ಎಲ್ಲಿ ಗೊತ್ತಾಗ್ಬೇಕು ನಾವು? ಅಜ್ಞಾನ ಆವರಣವನ್ನು ಹೊಡೆದು ಹಾಕಿ ಅವರು ಆ ಸ್ಥಿತಿ ಹೊಂದಿದವರಿಗೆ ಇದರ ಹಕ್ಕಿಗತಿ ಎಲ್ಲ ಗೊತ್ತಿರ್ತದೆ.
ಮನಸ್ಸು ಏನೂ ಮಾಡಲಿಲ್ಲ ಅಂದ್ರೆ ಆರಾಮನ ಇರ್ತೈತಿ. ಏನಾರ ಮಾಡಿದ್ರೆ ಆರಾಮ್ ಕೆಡಿಸ್ಬೋತೈತಿ ನೋಡ್ರಿ. ಮನುಷ್ಯನೊಳಗಿನ ಗದ್ದಲ ಎಲ್ಲ ತೆಗೆದು ಹಾಕಿಬಿಟ್ಟ ಅಂದ್ರೆ ತಾನ ನಿವೃತ್ತಿ ಆಗಿಬಿಡ್ತೈತಿ. ಮನಸ್ಸು ಮಿಸಿದ್ರೆ ಕನಸರ ಬೀಳ್ತೈತಿ, ಎಚ್ಚರ ಬೀಳ್ತೈತಿ. ಮನಸ್ಸು ಮಿಸಗ್ಲಿಲ್ಲ ಅಂದ್ರೆ ಆರಾಮಿನ ಅನುಭವದಾಗ ಇರ್ತೀನಿ. ನಮ್ಮಪ್ಪಗೆ ಮನಸ್ಸು ಮಿಸಿಗದಾಗ ಸಮಾಧಿ ಇತ್ತು, ಮನಸ್ಸು ಮಿಸಗ್ಲಿಕ್ಕೆ ಸಮಾಧಿ ಇತ್ತು. ಮನಸ್ಸು ಮಿಸಗ್ಲಿಲ್ಲ, ಮನಸ್ಸು ಮಿಸಗದಂಗೆ ಮಾಡ್ಕೋದ ಯೋಗ. ಚಿತ್ತವೃತ್ತಿ ಅಂದರೆ ಮನಸ್ಸಿನ ಹರಿದಾಟ ಬಂದ್ ಮಾಡೋದ ಯೋಗ. ಚಿತ್ತವೃತ್ತಿ ನಿರೋಧಸ್ತು ಯೋಗ ಅಂತ. ಚಿತ್ತವೃತ್ತಿ ನಿರೋಧ ವಿವೇಕದಿಂದ ಶಾಶ್ವತಕತೆ. ಬಾಕಿ ಹಠದಿಂದ ಪ್ರಾಣಾಯಾಮ ಮಾಡೋದ್ರಿಂದ, ನಿಷೇಧ ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದ ಅದು ಶಾಶ್ವತ ಪರಿಹಾರ ಅದಲ್ಲ. ವಿವೇಕದಿಂದ ಚಿತ್ತವೃತ್ತಿ ಶಾಶ್ವತವಾಗಿ ಆನಂದದಲ್ಲಿ ನಿಲ್ಲಿಸಲಿಕ್ಕೆ ಬರ್ತದೆ. ಅದು ಅಭ್ಯಾಸ ಬೇಕು, ಅದಕ್ಕೆ ನಿರಂತರ ಅಭ್ಯಾಸ ಬೇಕು. ಮನಸ್ಸು ಸುಮ್ಮನಾದಾಗ ಮೊದಲನೇ ಅನುಭವ ಇರ್ತದೆ. ಮೊಟ್ಟ ಮೊದಲು ಆನಂದದ ಅನುಭೂತಿ ಆಗಕ್ಕೆ ಶುರುವಾಕೈತೆ. ಮನುಷ್ಯನ ಹರಿದಾಟ ಎಲ್ಲ ಬಂದಾದಾಗ ಎಲ್ಲವನ್ನು ಅರಿಯುವಂಥ ಅರಿವ ತಾನಿದ್ದು ನನಗೆ ಮರುವಾಗೈತೆ ಅನ್ನೋದು ನಿನಗೆ ಭ್ರಮ, ಅದು ಸುಳ್ಳು. ನಿನಗೆ ಯಾವಾಗಲೂ ನಿನಗೆ ಮರುವೆ ಅನ್ನುವಂಥದ್ದಿಲ್ಲ. ಅರಿವಿನಲ್ಲಿ ಮರುವೆ ಇಲ್ಲ. ಯಾವಾಗಲೂ ಅರು ಸ್ವರೂಪನೇ ನಾನು ಅದೇನನ್ನು ನೆನಪು ಮಾಡ್ಕೊಂತ ಇರುವುದನ್ನ ಸ್ವರೂಪಾನುಸಂಧಾನ. ಅರಿವು ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಪೆರತಿಲ್ಲವೆಂಬುದೇ ನಿಗಮೋಕ್ತಿ ಅಂದ್ರೆ. ಈ ಶರೀರ ಭಾವ ಇಟ್ಕೊಂಡ ಹೆದರುದು ನಾಚುದು ಮಾಡ್ತೀನಿ. ನೀನು ಅಲ್ಲದನ್ನು ಹಿಡ್ಕೊಂಡ ಹಿಂಗೆ ಮಾಡಾಕತ್ತಿ. ನೀ ಅಲ್ಲದನ್ನೆಲ್ಲ ಕೈ ಬಿಟ್ಟರೆ ಹೆದರುದು ನಾಚುಕು ಎಲ್ಲಿ ಉಳಿತೈತಿ ಅಲ್ಲಿ ನಿನಗೆ? ಶರೀರ ಭಾವ ಸಂಬಂಧ ತಪ್ಪಿಸ್ಕೊಂಡಾಗ ಈ ದೇಹ ನಾನು ಅಂತ ತಿಳ್ಕೊಂಡು, ಗಂಡ ಅಂತ ತಿಳ್ಕೊಂಡ ದಿಮಾಕ್ ಮಾಡ್ತೀವಿ, ಹೆಣ್ಣು ಅಂತ ತಿಳ್ಕೊಂಡು ನಾಚಾಡ್ತೀವಿ. ನಿದ್ದೆ ಎತ್ತಿದಾಗ ಅಲ್ಲಿ ಹೆಣ್ಣು ಗಂಡಿನ ಭಾವ ಇಲ್ಲ. ಅಲ್ಲಿ ಮಿಸಿ ತಿದ್ದುದು, ಶೆರಗ್ ಹೊತ್ಕೋದು ಮಾಡ್ತೀನಿ. ಯಾಕ್ರಿ? ಶರೀರ ಭಾವ ಇಲ್ಲ. ಅಲ್ಲಿ ನಿನ್ನ ಭಾವದಾಗಿದ್ದೆ ಆರಾಮಿದ್ದೆ. ಅನ್ಯ ಭಾವನೆಯನ್ನು ತಾಳಿದಾಗ ನಿನಗೆ ದುಃಖ ಆಗಿದೆ. ಅದಕ್ಕೆ ಈ ದೇಹ ನಾನನ್ನು ಭಾವನೆಯನ್ನು ಕೈ ಬಿಡೋದು. ದೇಹ ನಾನೆಂಬುದನ್ನು ಅಳಿ, ದೇವ ನಾನೆಂಬುದನ್ನು ತಿಳಿ, ದೇವರೇ ಉಳಿ ಅಂತ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಕೆಲಸ ನಾವು ಮಾಡ್ಕೋಬೇಕಾಗಿತ್ತು. ತಪ್ಪು ತಿಳುವಳಿಕೆ ಒಳಗದೀನಿ. ಈ ದೇಹ ನಾನು ಅಂತ ಹಿಡ್ಕೊಂಡು ಕೆಟ್ಟ ಹೋಗೋದು ನಾನು ಅಂತೀಯಲ್ಲೋ. ಇದನ್ನು ಹಿಡ್ಕೊಂಡು ಎಂದು ಸುಖ ಹೊಂದವ ನೀನು. ಪಡೆವಿ ನೀನೆಂದಿಗೆ ಪರಮುಕ್ತಿ ಸುಖವನು, ಕೆಡುವ ಕಾಯದ ಮೋಹವನ್ನು ಮಾನೆ ಮನುಜ ಅಂತ. ಇದು ಬೇಕಾದಷ್ಟು ಇದನ್ನು ತಿದ್ದಾಡೋದು ತೀಡಾಡೋದು ಇದನ್ನು ವ್ಯವಸ್ಥಿತವಾಗಿ ಇಟ್ಕೊಂಡು ಒಂದಿಲ್ಲ ಒಂದು ರೋಗಕ್ಕೆ ತುತ್ತಾಗಿ ಹೋಗೋದಂತ ಗ್ಯಾರಂಟಿನ ಇದೆ. ನೋಡ್ರಿ, ನೀವು ಬೇಕಾದಷ್ಟು ನಾ ಇದನ್ನು ವ್ಯವಸ್ಥಿತವಾಗಿ ಇಟ್ಕೊಂಡು ಟೈಮ್ ಸರಿ ಊಟ, ಟೈಮ್ ಸರಿ ಇದು. ಯಾಕ್ರಿ? ಎಲ್ಲ ಮಾಡಿದೆ, ಅಷ್ಟ ಮಾಡಿದೆ. ನಿನ್ನ ಕೆಲಸ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ಏನು ಮಾಡೋದು? ಪ್ರಾಣಾಯಾಮ ಮಾಡಿದೆ, ವ್ಯಾಯಾಮ ಮಾಡಿದೆ, ಎಲ್ಲ ಮಾಡಿದೀಪ, ಮಾಡಿ ಅದನ್ನು ಉಪಯೋಗ ತಗೊಳ್ಳಿಲ್ಲಲ್ಲ ನೀನು. ಬರೀ ಕತ್ತಿ ಮುಸ್ಕೊಂತ ಕುಂತ ಕಷ್ಟ ಮಾಡ್ಕೋದು ಯಾವಾಗ? ಹಂಗೆ ಶರೀರ ಮೆರವಣಿಗೆ ಮಾಡೋದು, ಉಂಡಿ ತಿಂದಿ ಮಜಾ ಮಾಡಿದೆ ಮಾಡಿ ಇದರಿಂದ ಲಾಭ ತಗೊಳ್ಳಿಲ್ಲಲ್ಲ. ಬದುಕೇನು ಮಾಡಿದೆ? ಬದುಕಿಗೆ ಸಾರ್ಥಕ ಆಗ್ಬೇಕಂತಂದ್ರೆ ಎದಕ್ಕಾಗಿ ಬರ್ಬೇಕು? ತತ್ವಜ್ಞಾನದ ಪ್ರಾಪ್ತಿಗಾಗಿ ಬದುಕಬೇಕು. ಅದಿಲ್ಲಲ್ಲೇ ಬದುಕಿವೇನು? ಬದುಕಿಗೆ ಸಾರ್ಥಕತೆ ಏನು ಆತದೆ? ಅಜ್ಞಾನಿಯಾಗಿ 100 ವರ್ಷ ಬದುಕುವುದಕ್ಕಿಂತ ಜ್ಞಾನಿಯಾಗಿ 3 ವರ್ಷ ಬದುಕುವುದು ಬೇಸು ಅಂತ. ನಿನ್ನ ನಿಜವನ್ನ ನೀ ತಿಳ್ಕೊಂಡ್ರೆ ಲಾಭ ಬದುಕಿದ್ದಕ್ಕೂ. ನೀನು ತಿಳ್ಕೊಳ್ಳಿಲ್ಲ ಅಂದ್ರೆ ಬದುಕೇನು ಉಪಯೋಗ? ಬದುಕೇನು ಮಾಡಿದೆ ಇಲ್ಲಿ? ಸುಳ್ಳ ಮುದುಕಾಗಿ ಮೆರೆದೆಲ್ಲ ಚೀ ಹುಚ್ಚು ಮರುಡೆ ಅಂತ. ಭೋಗಲಂಪಟ ಸುಖ ಗನವು ಭವ ರೋಗದಿ ಅದೆಲ್ಲೋ ಮರಣಕ್ಕೆ ಅನುವು. ಹೋಗುತ್ತಿರುವುದು ಕಾಯ ವ್ಯರ್ಥ ಅಂತ. ವ್ಯರ್ಥ ಆತಲ್ಲೋ ನಿನ್ನ ಬದುಕು. ಏನು ಉಪಯೋಗ? ನಿನಗೆ ಉಪಯೋಗ ಬರುವಂಗೆ ಮಾಡ್ಕೊಳ್ಳಿಲ್ಲ. ನಿನಗೆ ಇದನ್ನು ಉಪಯೋಗ ಮಾಡ್ಕೊಂಡೆ ಅಂದ್ರೆ ಜಗತ್ತಿಗೆ ಉಪಯೋಗ ಬರ್ತೈತಿ. ಅದು ನಿನಗೆ ಉಪಯೋಗ ಏನು ಮಾಡ್ಕೊಂಡೆ ಹೇಳಿ? ನೀನು ಉಪಯೋಗ ಇಲ್ಲದ್ದು ಮಾಡ್ಕೊಂಡು ಕೂತಿಯಲ್ಲ. ನಿನಗೆ ಉಪಯೋಗ ಇದ್ದ ಆಗುವಂಗೆ ಏನಾರು ಮಾಡ್ಕೊಂಡೆ ಜನ್ಮವನ್ನ? ನಿನಗೆ ಜಾರು ಉಪಯೋಗ ಮಾಡ್ಕೊಂಡಿದ್ರೆ ಜಗತ್ತಿಗೆ ಉಪಯೋಗ ಬರ್ತಿತ್ತಲ್ಲೋ. ಹಾಳು ಮಾಡ್ಕೊಂಡು ಕುಂತಿ. ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ, ಏನು ಕೊಟ್ಟ ಸಿಕ್ಕಿತಪ್ಪ ಅಂತ.
ಇನ್ನು ಮ್ಯಾಗಾರ ಎಚ್ಚರಾಗರು. ಉಳಿದ ವೇಳೆ ಏನೈತೆಲ್ಲ ಭಾಳ ದಿನ ಇಲ್ಲಿ ಉಳಿದಿನ ಅದಾವ, ಅದನ್ನ ಸದುಪಯೋಗ ಮಾಡ್ಕೋರಿ. ಇದ ಚಿಂತನದೊಳಗೆ ಕಾಲ ಕಳೆದ ಸಂಸ್ಕಾರ ಮಾಡ್ಕೋರಿ. ಉತ್ತರೋತ್ತರ ಜನ್ಮ ಬರ್ತೈತಿ. ಒಂದು ಜನ್ಮದೊಳಗೆ ಮತ್ತೆ ನಿನಗೆ ಅನುಭವ ಬರ್ತೈತಿ. ಇದ ಮುಂದುವರಿತೈತಿ ಈ ಸಂಸ್ಕಾರ ಮಾಡ್ಕೊಂಡೆ ಅಂದ್ರೆ. ಮಾಡ್ಕೊಡಿಲ್ಲ ಅಂದ್ರೆ ಮತ್ತೆ ಹೀನ ಸಂಸ್ಕಾರ, ವಿಷಯ ಸಂಗ್ರಹ, ವಿಷಯ ಭೋಗ, ಇದರೊಳಗೆ ಕಾಲ ಕಳೆದ ಹೀನ ಸಂಸ್ಕಾರದೊಳಗೆ ಬಿದ್ದು ಹೋಗೋದು ಬರ್ತದೆ. ಏನೋ ಒಂದು ಮಹಾತ್ಮರ ಸಂಘ ದೊರಕ್ಯದ, ಇದ್ರ ಲಾಭ ಸದುಪಯೋಗ ಮಾಡ್ಕೋರಿ. ಸಂಸ್ಕಾರ ಮಾಡ್ಕೋರಿ, ಉತ್ತಮ ಸಂಸ್ಕಾರ. ನಿಮ್ಗೆ ಉತ್ತರೋತ್ತರ ಜನ್ಮ ಬರ್ತದೆ. ಅಂತ್ಯಮತಿ ಸಾಗತಿ ಅಂತ. ಅಂತ್ಯ ಕಾಲದೊಳಗೆ ಏನ್ ನೆನಪು ಮಾಡ್ತೀವಿ ಅದಾಗಿ ಹುಡ್ತೀನಿ. ಮತ್ತೆ ನಿನ್ನ ಕೈಯೊಳಗೆ ಐತಿ. ನೀನು ಮಹ್ಯಾನ ಯಾವ್ದ್ರ ಬಗ್ಗೆ ಆಸಕ್ತಿ ಇರ್ತೈತಿ ನೋಡು, ಅಂತದನ್ನ ನೆನಪು ಮಾಡ್ತೀನಿ. ಅಂತ ಕರ್ಮಗಳನ್ನ ಮಾಡ್ತೀನಿ. ಅಂತಲ್ಲಿ ಆಗಿ ಹುಡ್ತೀನಿ. ಮತ್ತೆ ಜ್ಞಾನ ಮಾಡ್ಕೊಂಡೆ ಅಂದ್ರೆ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಂಡ್ರೆ ಅವಾಗ ಏನಾರ ಮಾಡ್ಬೇಕನ್ನೋದು ಉಳಿದಲ್ಲಿ. ಯಾವ ಕರ್ತವ್ಯನೂ ಉಳಿದಿಲ್ಲ. ಏನಾರ ಮಾಡಿರಿ ಏನಾರ ಅಕ್ಕಿ, ಏನು ಮಾಡಲಿಲ್ಲ ಅಂದ್ರೆ ಆರಾಮನ ಅದಿ ಅನ್ನೋದು ಅನುಭವ ಬರ್ತೈತೆ ನೋಡಿ. ಅದಕ್ಕೆ ಜ್ಞಾನವನ್ನು ಮಾಡ್ಕುವಂತ. ಜ್ಞಾನದಿಂದನೇ ತೃಪ್ತಿ ಐತಿ ಹೊರತು ಬಾಕಿ ಇದು ಏನು ಮಾಡಿರು ಜ್ಞಾನವನ್ನು ಇನ್ನುಳಿದ ಸಾಧನೆಗಳು ಯಾವುವು ನಿಮಗೆ ತೃಪ್ತಿಯನ್ನು ಕೊಡುವುದಿಲ್ಲ. ಧನ್ಯವಾಕೈತೆ ಅದು ನಿಮ್ಗೆ. ಅದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದ್ಮ್ಯಾಗ ಇದರ ಲಾಭವನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ ನೋಡ್ರಿ. ಬಿಡು.